ಜಗತ್ತಿನಲ್ಲಿ ಎರಡು ಪ್ರಕಾರದ ಜನರು ಇರ್ತಾರೆ ಅನ್ನೋದು ನಿಮ್ಮೆಲ್ಲರ ಅನುಭವದ. ತಾಯಿ ತಂದೆಯಿಂದ ಹುಟ್ಟಿದಂತಹ ಮಕ್ಕಳು ಕೆಲವೊಬ್ಬರನ್ನ ಅವನ್ನ ಒಪ್ಪಂಗಿಲ್ಲ, ಅಪ್ಪನೂ ಒಪ್ಪಂಗಿಲ್ಲ, ಅವರಿಬ್ಬರಿಗೆ ಸಲುವಂಗಿಲ್ಲ. ಮನೆ ಬಿಟ್ಟು ಹೊರಗಡೆ ಹಾಕ್ತಾರೆ, ಮನೆ ಬಿಟ್ಟು ಅವರೇ ಹೊರಗೆ ಹೋಗ್ತಾರೆ. ನಿಮ್ಮ ಕಣ್ಣೆದುರಿಗೆ ಅದಾರ. ಇನ್ನು ಕೆಲವೊಂದು ಜನ ಮಕ್ಕಳದಾರ ತಾಯಿ ದೇವರೆಂದು ವೇದ ಬಾಯಿ ಬಿಟ್ಟು ಹೇಳುತ್ತಿರುವುದು, ಮಾತೃ ದೇವೋಭವ ಪಿತೃ ದೇವೋಭವ ಅಂತ ನಂಬಿ ತಾಯಿ ತಂದೆಯ ಸೇವೆಯನ್ನು ಮಾಡತಕ್ಕಂಥವ್ರು ಅದಾರ. ಅವರಿಬ್ಬರು ಯಾರು ಹೊಟ್ಟೆಲೇ ಹುಟ್ಟ್ಯಾರ ಅಂದ್ರೆ ಒಂದೇ ಹೊಟ್ಟೆಲೇ ಹುಟ್ಟ್ಯಾರ. ಪರಂತು ಬುದ್ಧಿ, ಸಂಸ್ಕಾರ, ಪೂರ್ವಜನ್ಮದ ಪಾಪ ಆ ಮನುಷ್ಯರಿಗೆ ಒಬ್ಬರಿಗೆ ಧರ್ಮದಲ್ಲಿ ಮತ್ತೊಬ್ಬ ಅಧರ್ಮದಲ್ಲಿ ಪ್ರವೃತ್ತಿ ಆಗ್ತಾರೆ ಅನ್ನೋದು ನೀವು ನೋಡ್ತೀರಿ. ನಿಮ್ಮ ಓಣ್ಯಾಗ, ನಿಮ್ಮ ಊರಾಗ, ಪೇಪರ್ದಾಗ ನೋಡ್ತೀರಿ. ಆದರೂ ಆ ತಾಯಿ ತಂದೆ ಇಬ್ಬರ ಮೇಲೂ ಪ್ರೇಮ ಇರ್ತಾರೆ. ಮನೆ ಬಿಟ್ಟು ಹಾದವ್ರ ಮೇಲೂ ಜೀವ ಅದಾರೆ, ಮನೆಯಾಗ ಇದ್ದವ್ರ ಮೇಲೆ ಜೀವ ಅದಾರೆ. ಹೇ ದೇವ್ರ, ಕೆಟ್ಟ ಮಾಡಬೇಡಪ್ಪ, ಅವರಿಗೂ ಚಲೋ ಇರಲಿ ಮಗ. ಹಾಗೆ ನಮ್ಮ ಶಾಸ್ತ್ರದಲ್ಲಿ ಎರಡು ಜನ ಅದಾರ. ಒಬ್ಬರು ಶೇಶ್ವರವಾದಿಗಳು, ಇನ್ನೊಬ್ಬರು ನಿರೀಶ್ವರವಾದಿಗಳು. ಅವರು ದೇವರನ್ನು ಒಪ್ಪಂಗಿಲ್ಲ. ಇದು ಹೆಂಗಾಗಿದೆ, ಹಂಗೆ ಆಗ್ತದೆ ಅಂತಾರೆ. ಹಂಗೆ ಆಗ್ತದೆ. ಅವರು ಯಾರು ಅಂದರೆ ಬೌದ್ಧರು, ಜೈನರು, ಇವರು ಮೊದಲಾದ ಕೆಲವೊಂದು ನ್ಯಾಯವಾದಿಗಳು ದೇವರನ್ನು ಒಪ್ಪಂಗಿಲ್ಲ. ಪರಂತು ಪರಮಾತ್ಮ ಇಂತಹ ದೊಡ್ಡ ಮನಸ್ಸದೆ. ದೇವರನ್ನು ಒಪ್ಪುವವರಿಗೂ ದೇವರನ್ನು ಒಪ್ಪಲಾರದವರಿಗೂ, ಗುಡಿ ಕಟ್ಟೋರಿಗೂ ಗುಡಿ ಕೆಡೋದವರಿಗೂ ಎಲ್ಲರಿಗೂ ಒಂದೇ ಬೆಳಕ, ಒಂದೇ ನೀರ, ಒಂದೇ ಭೂಮಿ ಕೊಟ್ಟನಲ್ಲ. ಎಂಥ ದೊಡ್ಡ ಪರಮಾತ್ಮ. ದೇವರಿಗೆ ಇಲ್ಲದವನೇ ಕೊಡ್ತಾನೆ. ಅದೇ ಗಾಳಿ, ಅದೇ ನೀರು. ಪೂಜೆ ಮಾಡೋವನಿಗೆ ಏನು ಗಾಳಿ ನೀರು ಕೊಟ್ಟಾನು, ಮಳೆ ಮಾಡಲಾರ್ದವನಿಗೂ ಅದೇ ಕೊಟ್ಟಾನ. ಅದು ಕರುಣಾ ವರುಣಾಲಯ ಪರಮಾತ್ಮ. ಅದಕ್ಕೆ ಪುಣ್ಯಾತ್ಮರೇ ಜಗತ್ತಿನಲ್ಲಿ ಇಲ್ಲ ವಲ್ಲ ಅನ್ನೋದಕ್ಕಿಂತ ಹ್ಞೂ ಅಂದ್ರೆ ನಮ್ಮದೇನು ಗಂಟು ಹೋಗ್ಯದ. ದೇವರು ನಮ್ಗೆ ಗೊತ್ತಿಲ್ಲ, ಹ್ಞೂ ಅಪ್ಪ ಮಗದು ಸುಮ್ಮ ಕುಂತವ್ರಿಗೆ ದೇವರು ಏನು ಮಾಡೋಂಗಿಲ್ಲ ಅಂತ ಹೇಳ್ತಾನೆ. ಅಲ್ಲ ಅಂತ ಯಾಕಂತಿ? ಪ್ರಸಂಗ ಬಂತು. ನಮ್ಮ ಶಾಸ್ತ್ರ ಹೇಳ್ತದೆ, ದುಃಖ ಮೇ ಸುಮಿರಣ ಸಬ್ ಕರೆ, ಸುಖ ಮೇ ಕರೆ ನ ಕೋಯ್. ಯದಿ ಸುಖ ಮೇ ಸುಮಿರಣ ಕರೆ ಎ ದುಃಖ ಕಾಯೇ ಕೋ ಹೋಯ್. ದುಃಖ ಬಂದ್ರೆ ಈಗೆಲ್ಲ ಇದ್ದೀರಿಲ್ಲ ನೀವು, ಭಾಳ ಮಂದಿ ಎಲ್ಲ ಈಗ ಶಿವ ಅನ್ನೋರು ಇದ್ದೀರಿ. ಹರ್ಯದಾಗ ವಯಸ್ಸು ಅಂತಾನೆ ಅನ್ನಂಗಿಲ್ಲ. ಮುಂದೆ ಮಕ್ಕಳು ಹಿಡಿದ್ರೆ ಕುಂಡ್ರಪ್ಪ ಶಿವ, ಹೇಳಕ್ರಪ್ಪ ಶಿವ ಅಲ್ಲ. ಮತ್ತು ಕಾಲ ಆರಾಮಿದ ಕಾಲಕ್ಕೆ ಎಷ್ಟು ಒಟ ಶಿವ ಶಿವ ಅಂತವ್ರು ಅಂತಾನೆ. ಈಗ ಅದಕ್ಕೆ ಅಂತವರು ದುಃಖಮೇ ಸುಮಿರಣ ಸಬಕರೆ. ದುಃಖ ಬಂದ ಕಾಲಕ್ಕೆ ಎಲ್ಲರೂ ನೆನೆಸ್ತಾರೆ. ಸುಖ ಇದ್ದ ಕಾಲಕ್ಕೆ ವೇರ್ ಈಸ್ ಗಾಡ್, ಹೂ ಈಸ್ ಗಾಡ್, ಇಫ್ ದ್ಯಾಟ್ ಫೆಲೋ ಎನಿವೇರ್ ಕಮ್ ಆ್ಯಂಡ್ ಸ್ಟ್ಯಾಂಡ್ ಬಿಫೋರ್ ಮೀ. ಎಲ್ಲೇದಾರ ದೇವರು ಯಾರು ನೋಡ್ಯಾರ? ಯಾರು ನೋಡ್ಯಾರ? ಇದ್ರೆ ನಾನು ಮುಂದೆ ಬಂದು ನಿಂದ್ರಂತ ನಾನು. ಇವನ ಆಳವ ಹಿಂಗೆ ಅಂದವ. ಕೇಳಿರಲಿ ಪುರಾಣ, ಓದಿರಲಿಲ್ಲ. ಹಿರಣ್ಯಕಶ್ಯಪ ಹಿಂಗೆ ಅಂದ. ಎಲ್ಲಿ ದೇವರಲ್ಲ? ಯಾರು ನೋಡ್ಯಾರ? ಯಪ್ಪ
ಎಲ್ಲ ಕಡೆ ಇದಾನೋ ದೇವ್ರ ಅಂದವ. ಎಲ್ಲಿದಾನ? ಎಲ್ಲ ಕಡೆ ಅದಾನ. ದೇವರು ಇಲ್ಲದ ಜಾಗ ಎಲ್ಲಿ? ದೇವರು ಎಲ್ಲ ಕಡೆನೂ ಅದನ್ನು. ಪರಮಾತ್ಮ ಅಲ್ಲದಾನ ಇಲ್ಲದಾನ ಇಲ್ಲ ಅನ್ನೋದಿಲ್ಲ. ದೇವರು ಎಲ್ಲ ಕಡೆ ಇರ್ತಾನೆ, ಎಲ್ಲದ್ರಾಗೂ ಇರ್ತಾನೆ. ದೇವರು ಇಲ್ಲದ ಜಾಗ ಇಲ್ಲ. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಆಮೇಲೆ ಅನ್ಕೊಳ್ಳೋಕ್ಕಿಂತಲೂ ದುಃಖ ಬಂದ ಕಾಲಕ್ಕೆ ಶಿವ ಅನ್ನೋದಕ್ಕಿಂತಲೂ ಮೊದಲೇ ಶಿವ ಅಂದ್ರೆ ನಿಮಗೆ ದುಃಖನೇ ಬರ್ತಿತ್ತಿಲ್ಲಪ್ಪ, ಯಾಕೆ ಇದು ಅಂತಿ ಅಂತಾರೆ ಅವರು. ಯದಿ ಸುಖಮೇ ಸುಮಿರಣ ಕರೆ ಈ ದುಃಖ ಕಾಯಕೋ ಹೋಯ್. ಹೊಡೆಸ್ಕೊಂಡು ಬಡಿಸ್ಕೊಂಡು ದುಃಖ ಆಗಿ ಹಾಳಾಗಿ ಸಂಸಾರ ಎಲ್ಲ ಹಾಳಾದ ಮೇಲೆ ಶಿವ ಅಂದ್ರೆ ಬರುವುದೇನದು? ಮೊದಲೇ ಶಿವ ಶಿವ ಅಂತಂದ್ರೆ ಕಲ್ಯಾಣ ಆಗ್ತದೆ. ಎಲ್ಲಕ್ಕಿಂತ ದೊಡ್ಡ ಮಾತು ಏನದ ನಿಮಗೊಂದು ತಲೆಯಾಗಿಡ್ರಿ. ಭಾಳ ಮಂದಿ ನಾವು ಏನಪ್ಪ ಅಂದ್ರೆ ಈ ಭ್ರಮದಾಗ ಬೀಳ್ತೇವೆ. ಏನು ಸುಖ ಎಲ್ಲ ರೊಕ್ಕ ಅಧಿಕಾರ, ಮನೆ ಮೇಲೆ ಮಾಡೇ, ಮನೆ ಮುಂದೆ ಗಾಡಿ, ಬ್ಯಾಂಕ್ದಾಗ ಬ್ಯಾಲೆನ್ಸು, ಮೈ ತುಂಬ ಬಂಗಾರ ಎಲ್ಲ ಇದ್ರೆ ಏನಂತೀರಿ ನೀವು? ದೇವರು ದಯ ಮಾಡೇನಂತೀರಿ? ಒಪ್ಪಂಗಿಲ್ಲ. ಅದು ನಿಮ್ಮ ತಲೆ ತಪ್ಪು ಕಲ್ಪನಾ. ಅದು ದೇವರು ದಯ ಯಾರ ಮೇಲೆ ಮಾಡ್ತಾನೆ ಅಂತ ಲಕ್ಷ್ಯ ಇಡ್ರಿ. ಮೀರಾಬಾಯಿ ಮೇಲೆ, ಅಕ್ಕ ಮಾದೇವಿ ಮೇಲೆ ದಯ ಮಾಡ್ಯಾನ ಇಲ್ಲ ದೇವರು? ನಿಮ್ಮ ಮೇಲೆ ಮಾಡ್ಯಾನ? ಮೀರಾಬಾಯಿಗೆ ಮಾಡ್ಯಾನಲ್ಲ? ಏನೇ ಇಲ್ಲ. ಎಂಥ ಚಂದ ಹೇಳೋದು, ಸಾವು ಕಡುವ ಗಂಡರನ್ನು ಒಯ್ದು ಒಲೆಯೊಳಗಿಕ್ಕವ್ವ, ಸಾವಿಲ್ಲದ ಕೇಳಿಲ್ಲದ ಚಲುವ ಗಂಡನಯ್ಯ. ಬಂಗಾರ ತೆಗೆದು ಒಗದು, ಬಟ್ಟೆ ತೆಗೆದು ಒಗದ್ನಕ್ಕಿ ಆಕೆ ಶಾಣ್ಯಾಳೆ, ನೀವು ಶಾಣ್ಯಾರ? ನಿಮ್ಮ ಪೂಜೆ ಮಾಡ್ಬೇಕೇನು ಆಕೆ ಪೂಜೆ ಮಾಡ್ಬೇಕ? ಆ ಫೋಟೋ ತೆಗೆದು ನಿಮ್ಮ ಫೋಟೋನೇ ಇಡ್ಬೇಕು. ಏನಿತ್ತು ಆಕೆಗೆ? ಬಹಳ ಸಾವುಕಾರಿಕೆ ಆಯಿತು ಅಂದ್ರೆ ಅದು ದೇವರ ಕೃಪಾ ಅಲ್ರಿ, ನೀವು ಪಕ್ಕ ತಿಳ್ಕೊರಿ. ಯಾರ್ಯಾರ ಮೇಲೆ ಕೃಪಾ ಮಾಡ್ಯಾನ ಅವರು ಸಂಸಾರ ದಾರೋದಿಕ್ ಮಾಡ್ಯಾನ. ನೀನು ಇತಿಹಾಸ ಓದ್ರಿಲ್ಲ, ನೀವು ಎಲ್ಲರೂ ಓದ್ರಿ. ಮೀರಾಬಾಯಿ, ಅಕ್ಕಮಾದೇವಿ, ಶರಣರು, ಯಾರ ಮನೆಗೆ ಏನಿತ್ತು ದಿನ ಮಂದಿ ಮನೆ ಮುಂದೆ ಜೋಳ ಕಾಯ್ದು ಉಣ್ತಿದ್ರು ಅವರು. ಅವ್ರ ಹೆಸರು ತೊಗೋತಾರೆ, ಮಾಡ್ಯ ಕಟ್ಟದವ್ರ ಹೆಸರು ತೊಗೊಂಡವ. ಬಸವೇಶ್ವರ ಮಹಾರಾಜ್ ಕಿ ಜಯ. ನಿಂದು ಅವನ ಹೆಸರು ತೊಗೋಬೇಡ್ರಿ, ಮುಂಜಾನೆ ಊಡ್ಸಿಗಂಗಿಲ್ಲ ಅಂತ. ಮಾತ್ರ ಅವನ ಹೆಸರು ತೊಗೊಂಡ್ರೆ ಊಡ್ಸಿಗಂಗಿಲ್ಲ ರೀ, ತೆಗಿಬೇಡ್ರಿ ಅಂತ. ಏನಿತ್ತು ಅವ್ರ ಹಂತಕ್ಕೆ? ಐಶ್ವರ್ಯ ಏನಿತ್ತು? ಏನಿಲ್ಲ. ಪರಮಾತ್ಮ ಅವ್ರ ಹಂತಕ್ಕೆ ಪರಮಾತ್ಮ ಇದ್ದ. ಪುಣ್ಯಾತ್ಮರೇ ಲಕ್ಷ್ಯ ಇಡಬೇಕು ನಮಗೆ. ದೇವರ ಕೃಪಾ ಅಲ್ಲ. ಎಲ್ಲಿ ಐಶ್ವರ್ಯ ಜಾಸ್ತಿ ಬರ್ತದೆ, ಎಲ್ಲಿ ಮನೆ ಮೇಲೆ ಮಾಡಿ ಗಾಡಿ ಬರ್ತದೆ, ಮಕ್ಕಳು ಚಲೋ ಮಾತು ಕೇಳ್ತಾರೆ, ಈಶ್ವರ ಕೃಪಾ ಅಂತ ಅನ್ನೋದು ಅಲ್ಲದು. ನಿಮ್ಮ ಪುಣ್ಯ ಅದು, ಕೃಪಾ ಅಲ್ಲ. ಹಿಂದೆ ಮಾಡಿದ ಪುಣ್ಯ ಇಂದುಂಡುಣಬೇಕು ಆತ್ಮ, ಇಂದು ಮಾಡಿದ ಪುಣ್ಯ ಮುಂದುಂಡುಣಬೇಕು ಆತ್ಮ. ನಿಮ್ಮ ಮಕ್ಕಳು ಚಲೋ ರೊಕ್ಕ ರೂಪಾಯಿ ಏನದಲ್ಲ, ಅದು ಈಶ್ವರ ಕೃಪಾ ಅಲ್ಲ. ಈಶ್ವರ ಕೃಪಾ ಯಾರಿಗೆ ಮಾಡ್ಯಾನ ಅವ್ರು ಯಾರಿಗೂ ಇವೆಲ್ಲ ಕೊಟ್ಟಿಲ್ಲ. ಅವನು ಅದಕ್ಕೆ ಲಕ್ಷ್ಯ ಇಡಬೇಕು. ಪರಮಾತ್ಮನ ಕೃಪಾ ಮುಖ್ಯನೋ ಏನು ಪ್ರಪಂಚ ಮುಖ್ಯನೋ ಅನ್ನತಕ್ಕಂಥ ನಿರ್ಣಯ ಮಾಡತಕ್ಕಂಥ ಬುದ್ಧಿ ಮನುಷ್ಯನಿಗಿರಬೇಕು. ಇದ್ದವ್ರು ಯಾಕೆ ಬಿಟ್ಟು ಹೋದ್ರಿ? ಯಾವುದನ್ನು ಯಾವ ಮಹಾತ್ಮರು ಥೂ ಅಂತ ಉಳ್ಯಾರ ಅದನ್ನು ನಾವು ನೆಕ್ತೇವೆ. ಅಕ್ಕ ಮಾದೇವಿ ಉಳಿದು ಥೂ ಅಂತ ಅದನ್ನು ನೆಕ್ಕತ್ತೇವೆ. ಮೀರಾಬಾಯಿ ಉಳಿದು ಥೂ ಅಂತ ಅದನ್ನು ನೆಕ್ಕತ್ತೇವೆ. ಮಹಾತ್ಮರು ಅಂದಿಲ್ಲ. ಅದಕ್ಕೆ ಲಕ್ಷ್ಯ ಇಡಬೇಕು ಮನುಷ್ಯನಿಗೆ. ಯಾರು ಸಾವುಕಾರ ಹೆಸರು ಉಳಿದವ್ರಿ? ಎಷ್ಟು ಮಂದಿ ರಾಜರ ಹೋಗ್ಯಾರ ನಮ್ಮಲ್ಲಿ ಉಳಿದವ? ಮೀರಾಬಾಯಿ ಹೆಸರು ಹೋಗ್ಯದ, ಅಕ್ಕ ಮಾದೇವಿದು ಹೋಗ್ಯದ, ಶರಣರದು ಹೋಗ್ಯದ,
ಸಂತರು ಅವರು ಸದಾ ಇರ್ತಾರೆ. ಅವರು ಪ್ರಪಂಚ ನಂಬಿಲ್ಲ, ಪರಮಾತ್ಮನ ನಂಬಿದ್ದಾರೆ. ಲಕ್ಷ್ಯ ಇಡಬೇಕು. ಅದಕ್ಕೆ ಇವತ್ತು ಬಹಳ ಸುಂದರವಾದ ಮಾತನ್ನು ಹೇಳ, ಹರ ನಡಿಬಿಡಿ. ಯವ ಹುಟ್ಟಿದ ಮೇಲೆ ಇರ್ತಕ್ಕ ಎಷ್ಟು ಮಂದಿ ಕಾಲು ಹಿಡಿದಿರಿ? ಎಷ್ಟು ಮಂದಿ ಕಾಲು ಹಿಡಿದಿರಿ? ಕಲ್ಯಾಣ ಆಗಿದೇನು? ಅದ್ರಾಗ ಮದುವೆ ಆದ ಕೂಡಲೇ ಅವ್ವ ಅಪ್ಪನ ಕಾಲು ಬೀಳದವ್ರು ಅತ್ತಿ ಮಾವನ ಕಾಲು ಬೀಳ್ತಾವೆ ಹುಡುಕಾಡಿ. ಏನು ನಾಚಿಕೇಡಿ ಕಂಪನಿ. ಯಾರು ಹಡದು ದೊಡ್ಡವ್ರು ಅವ್ರ ಕಾಲು ಬೀಳಂಗಿಲ್ಲ, ಅತ್ತಿ ಮಾವನ ಕಾಲು ಬೀಳ್ತಾರೆ. ಏನು ಕೊಟ್ಟರು? ಅಮೇಧ್ಯದ ಅಡಿಕೆ, ಮೂತ್ರದ ಕುಡಿಕೆ, ಅದನ್ನು ಕೊಟ್ಟಾರ. ಮಾಂಸದ ಮುದ್ದೆ ಕೊಟ್ಟವ್ರಿಗೆ ಕಾಲು ಬೀಳ್ತೀರಿ, ಅವ್ವ ಅಪ್ಪನ ಕಾಲು ಬೀಳಂಗಿಲ್ಲ. ಎಷ್ಟು ಮೂರ್ಖತನ ನಮ್ಮದು ಅದ ಅಂತ ತಿಳ್ಕೊಬೇಕು ನಾವು. ಅದಕ್ಕೆ ಮಹಾತ್ಮರಂತಾರೆ, ಪರಮಾತ್ಮನ ಅವನ ಪಾದ ಹಿಡಿಯಪ್ಪ. ಯಾರು ಪಾದ ಹಿಡಿದ್ರು ನಿನ್ನ ಕಲ್ಯಾಣ ಆಗಂಗಿಲ್ಲ ಜಗತ್ತಿನೊಳಗೆ. ಪರಮಾತ್ಮನ ಪಾದ, ಸದ್ಗುರುವಿನ ಪಾದ ಹಿಡಿದಿ ಅಂದರೆ ನಿನ್ನ ಜೀವನ ಧನ್ಯ ಆಗ್ತದೆ. ಈ ಹುಟ್ಟು ಸಾವು ಕೆಟ್ಟು ಹೋಗ್ತವೆ ಅಂತ ಮಹಾನುಭಾವ. ಸ್ವಾಮಿಗಳು ಇದು ಎಲ್ಲರಿಗೂ ಗೊತ್ತದ್ರಿ, ಇದು ಗೊತ್ತಿಲ್ಲದ ಮಾತು ಯಾರಿಗದ? ಇದು ಗೊತ್ತು ಮಾತು ಯಾರಿಗದ? ಯಾರಿಗಿಲ್ಲ. ದೇವರು ಎಲ್ಲರೂ ಗೊತ್ತದ. ಮತ್ತು ಹಿಡಂಗಿಲ್ಲ ಯಾಕಪ್ಪ ಪಾದ, ನೆನೆಸಂಗಿಲ್ಲ ಯಾಕೆ? ಹಾಗೆ ಆಗೋದಿಲ್ಲ ರೀ. ಅದಕ್ಕೆ ಎರಡು ಕಾರಣ ಹೇಳಿದರು. ಅದು ಯಾರು ಅವೆರಡು ಮಾಡ್ತಾರೆ ಅವರಿಗೆ ದೇವರು ನೆನೆಸೋಕೆ ಪರ್ಮಿಷನ್ ಸಿಗ್ತದೆ. ಅವ ದೇವರು ನೆನೆಸ್ತಾನೆ. ಏನದು? ಮೊದಲು ಪೂರಾ ಪಾಪ ಬಿಡಬೇಕು. ಜ್ವರ ಬಂದ ಮನುಷ್ಯನಿಗೆ ನೊರೆ ಹಾಲು ಕಹಿಯಕ್ಕೂ. ಜ್ವರ ಬಂದ ಮನುಷ್ಯನಿಗೆ ಆಕಳ ಹಾಲು ಕುಡಿಸಿದ್ರೆ ಕೈ ಹತ್ತವ. ಕೈ ಹತ್ತುವುದಲ್ಲ, ರೋಗ ಹೆಚ್ಚಾಗಿ ಕಾಮಣೆ ಹಾಕ್ತದೆ. ಜ್ವರ ಬಂದಾಗ ಹಾಲು ಕುಡಿದ್ರೆ ಕಾಮಣೆ ಹಾಕೋದು, ಹಾಲು ಕುಡಿಸ್ಬಾರ್ದು. ಹಾಗೆ ಪಾಪಿ ಮನುಷ್ಯನಿಗೆ ಪರಮಾತ್ಮನ ಮಾತು ಹೇಳಿದ್ರೆ ಅದಕ್ಕೂ ಕಾಮಣೆ ಆಗ್ತದೆ, ಸಿಟ್ಟು ಬರ್ತದೆ. ಅದಕ್ಕೆ ನೀವು ಪರಮಾತ್ಮನ ಕಡೆ ಹೋಗಬೇಕನ್ನಂಗಿದ್ರೆ ಮೊಟ್ಟ ಮೊದಲು ದುರಿತ ಕರ್ಮವನ್ನು ಒಲ್ಲದಿರು. ಮನುಷ್ಯ ಇಟ್ಟು ಪಾಪ ಬಿಡಕ್ಕಲಿರಿ. ಪಾಪ ಬಿಡಬೇಕು. ಆರೋಗ್ಯ ಬೇಕು ಅಂದ್ರೆ ಪಥ್ಯ ಮಾಡಬೇಕು. ಅದು ಆದರೆ ಆರೋಗ್ಯ ಆಗ್ತದೆ. ಪಥ್ಯ ಬಿಡೋದು ಅಷ್ಟೇ ಅಲ್ಲ, ಸ್ವಲ್ಪ ಔಷಧ ಕುಡಿಬೇಕು. ಡಾಕ್ಟ್ರ್ ಕೊಟ್ಟದ್ದು ಔಷಧ ಕುಡಿಬೇಕು, ಶಾಲೆ ಕುಡಿಯೋದು ಬಂದ್ ಮಾಡಬೇಕು, ಸಿಗರೇಟ್ ಸೇದೋದು ಬಂದ್ ಮಾಡಬೇಕು, ಕೆಟ್ಟ ಕೆಲಸ ಬಂದ್ ಮಾಡಬೇಕು, ಔಷಧ ಕುಡಿಬೇಕು ಅಂದ್ರೆ ಆರೋಗ್ಯ ಬರ್ತದಲ್ಲ. ಕುಡಿಯೋದು ಬಿಟ್ಟ ಔಷಧ ತೊಗೊಳಕವಲ್ಲ ಅಂತಾನೆ, ಚಲೋ ಆಗ್ತದೆ. ಹಾಗೇನಿಲ್ಲ, ಔಷಧ ತೊಗೋತಾನ, ಅದ್ರ ಮೇಲೆ 2 ಚಮಚೆ ಔಷಧ ತೊಗೋತಾನ, 1 ಬಾಟ್ಲಿ ಕುಡಿತಾನೆ, ಆರಾಮಾಗ್ತದಿಲ್ಲ. ಹಾಗಿರಲ್ಲ. ಹಾಗೆ ಕುಡಿದು ಬಿಡಬೇಕು, ಔಷಧ ತಗೋಬೇಕು, ಅವನಿಗೆ ಆರೋಗ್ಯ ಬರ್ತದೆ. ಅದಕ್ಕೆ ನಮ್ಮ ಮಹಾತ್ಮ ಅಂತಾರೆ, ಮೊಟ್ಟ ಮೊದಲು ದುರಿತ ಕರ್ಮವನ್ನು ಅಲ್ಲದಿರು. ಪಾಪ ಕೆಲಸ ಬಿಡು ಮೊದಲು. ಅಲ್ಲದ್ದನ್ನು ಮಾಡಕ್ಕೆ ಹೋಗಬೇಡ. ನಾವು ಮಾಡೋಂಗಿಲ್ಲ, ಏನು ಅಲ್ಲದಲ್ಲ ಒಲ್ಲದ್ದನ್ನು ಮಾಡೋಂಗಿಲ್ಲ ನಾವು. ತೀರ್ಥವಲ್ಲ, ಸರಿಬೇಕು. ಅದಕ್ಕೆ ಶರಣರು ಹೇಳಿದರು, ಮನುಷ್ಯನಿಗೆ ಮೊಟ್ಟ ಮೊದಲೇನಪ್ಪ ಅಂತ ಕೇಳಿದರೆ ಪಾಪ ಕರ್ಮಗಳನ್ನು ಬಿಡಲಿಕ್ಕೆ ಪ್ರಯತ್ನ ಮಾಡಬೇಕು. ಅದನ್ನು ಬಿಟ್ಟು ಆಮೇಲೆ ಏನಪ್ಪ ಅಂದ್ರೆ ಪುಣ್ಯ ಮಾಡೋಕ್ಕೆ ಚಾಲು ಮಾಡಿ. ನೀವು ಗದ್ದಲ ನೀರಾಗ ಸಾಬೂನು ಹಚ್ಚಿ ಅರ್ವಿ ಹೋಗೋದು ಸ್ವಚ್ಛಕ್ಕವೇನು? ರಾಣಿ ನೀರಾಗ ಸಾಬೂನು ಹೋಗ್ತದೆ, ಅರ್ವಿನೂ ಸ್ವಚ್ಛ ಆಗಿಲ್ಲ, ನೀವು ಮಾಡೋದೆಲ್ಲ ಹಾಳ. ಟೈಮ್ ಹೋಯ್ತು, ಸಾಬೂನು ಹೋಯ್ತು, ಕೆಲಸ ಏನಾಗಲಿಲ್ಲ. ಹಾಗೆ ಮೊಟ್ಟ ಮೊದಲು ನಾವು ಪರಮಾತ್ಮನ ಕಡೆ ಹೋಗಬೇಕಾಗಿತ್ತು.
ಪರಮಾತ್ಮನ ಭಕ್ತಿ ಮಾಡಬೇಕಾಗಿದ್ದು ಫಸ್ಟ್ ಮಾತು ಮೊದಲು ಏನಪ್ಪ ಅಂದ್ರೆ ನೀರು ಸ್ವಚ್ಛ ಇರಬೇಕು. ಅರ್ವಿ ತೆಗಿಬೇಕಾದ್ರೆ ಸಾಬಾನು ಯಾವ್ದಾರ ಹಚ್ಚಿ ನಡೀತದೆ. ಮೊದಲ ನೀರು ಸ್ವಚ್ಛ ಇರಬೇಕು. ಹಾಗೆ ನಾವು ಮೊದಲ ಪಾಪ ಮಾಡಬಾರದು. ಆ ಪಾಪ ಏನು ಮಾಡ್ತದೆ? ಮನುಷ್ಯನ ಕ್ಷೀಣ ಯೋನಿ ಪತ್ತೆ ಬಿಟ್ಟು ಮನುಷ್ಯ ಹೆಂಗೆ ರೋಗಿ ಹಾಕನ, ಹಾಗೆ ಪಾಪ ಮಾಡುವ ಮನುಷ್ಯನು ರೋಗಿ ಹಾಕನ. ಕೆಳಗಿನ ಜನ ಬರ್ತಾರೆ, ಪಾಪಾನ ಗುಣದಿಂದ ಗಿಡ ಮರ ಕ್ರಿಮಿಗಳ ರೂಪಾಗಿ ಕೀಟ ಪತಂಗಾದಿಯಾಗಿ ಆಪಕ್ಷ ಕುಲವಾಗಿ ನಿಜಗೊಂಡು ಬರೆದ್ರು. ಗಿಡ ಮರ ಶಾಸ್ತ್ರ. ಶರೀರದಿಂದ ಪಾಪ ಮಾಡಿದ್ರೆ ಗಿಡ ಆಗ್ತಾರಂತೆ, ಬಾಯಿಯಿಂದ ಪಾಪ ಮಾಡಿದ್ರೆ ಪಕ್ಷಿ ಹಾಕ್ತಾರಂತೆ, ಮನಸ್ಸಿಂದ ಪಾಪ ಮಾಡಿದ್ರೆ ಕಲ್ಲು ಆಗ್ತಾರಂತೆ. ಇನ್ನು ದೇವರಾಗು ದೇವರು. ಅದಕ್ಕೆ ಮಹಾತ್ಮರು ಮೊದಲೇನಪ್ಪ ಅಂದ್ರೆ ಪಾಪ ಮಾಡೋದು ಬಂದು ಮಾಡು. ನಮಗೆ ಎಲ್ಲರಿಗೂ ಗೊತ್ತದ, ಹೇಳೋದು ಜರುತ್ತಿಲ್ಲ. ಪಾಪ ಏನದ ನಮ್ಗೆ ಗೊತ್ತಿಲ್ಲ, ನಮಗೆಲ್ಲರಿಗೂ ಗೊತ್ತದ. ಬಿಡಕ್ಕೆ ತಯಾರಿಲ್ಲ. ಶರೀರ ಕೂಡ ಏನು ಗೊತ್ತಿಲ್ಲ. ರೊಕ್ಕ ಹಾಳಾಗ್ತದ, ಶರೀರ ಹಾಳಾಗ್ತದ, ಜಗಳ ಬರ್ತದೆ, ಗೊತ್ತಿಲ್ಲೇನು? ಗೊತ್ತದ ನನಗೆಲ್ಲ ಗೊತ್ತದ. ತಾ ಅಂತಾನೆ ಬಾಟ್ಲಿ, ಗೊತ್ತದ ನನ್ನ ಬಾಟ್ಲಿ ತಾ. ಗೊತ್ತಿಲ್ಲ ಅಂತಾರೆ, ಗೊತ್ತದ. ಯಾರಿಗೂ ಗೊತ್ತಿಲ್ಲ ರೀ. ಪಥ್ಯ ಮಾಡದಿದ್ದರೆ ಆರೋಗ್ಯ ಆಗೋದು ಎಲ್ಲರಿಗೂ ಗೊತ್ತದ. ಪರಂತು ನಾವೆಲ್ಲರೂ ಮತ್ತೆ ಪಥ್ಯ ಹಾಳು ಮಾಡ್ತೇವೆ. ಅದಕ್ಕೆ ಶಾಸ್ತ್ರ ಹೇಳಿದರು, ಮೊದಲ ಮನುಷ್ಯನಿಗೆ ಶರೀರದ ಆರೋಗ್ಯ, ವಾಣಿ ಆರೋಗ್ಯ, ಮನುಷ್ಯನ ಆರೋಗ್ಯ. ಈ ಆರೋಗ್ಯ ಬರಬೇಕಾಗಿತ್ತು ಮನುಷ್ಯ ಪಥ್ಯ ಮಾಡುವುದು ಅತ್ಯಂತ ಅವಶ್ಯಕ ಅದ. ಅದಕ್ಕೆ ಮೊದಲನೇದು ದುರಿತ ಕರ್ಮ ಪಥ್ಯ. ಅಪಥ್ಯ ಮಾಡಬೇಡ, ಅದು ಬಿಡು. ಮೊದಲು ಬಿಟ್ಟು ಆರಾಮ ಇಲ್ಲ ನೋಡ್ರಿ. 2-3 ತಿಂಗಳ ಜಡ್ಡು ಹೊಡೆದು ಮನುಷ್ಯ ಎಲ್ಲೋ ತಗೋ ಉಳ್ದವನಿಗೆ ಈಗೆಲ್ಲ ನಾ ಕುಡಿದು ಬಿಡ್ತೀನಿ ರೀ ಅಂದ್ರೆ ಆಯ್ತು ಆರಾಮಕ್ಕನೇನು? ಇಲ್ಲ, ಟಾನಿಗೆ ತೊಗೋಬೇಕು, ಸೋಲೋದು ಉಣ್ಬೇಕು. ಒಂದಿಷ್ಟು ಬರೀ ಬಿಟ್ಟು ನಡೆಯಂಗಿಲ್ಲ. ಉಣಕ್ಕೆ ಕಲಿಬೇಕು, ಅದನ್ನು ಬಿಡಬೇಕು, ಇದನ್ನು ಹಿಡಿಬೇಕು. ಯಾವುದು ಸೋಲೋದು ಉಣಕ್ಕೆ ಕಲಿಬೇಕು, ಔಷಧ ಪತ್ತೆ ಮಾಡಬೇಕಲ್ಲ. ಹಾಗೆ ನಾ ಏನು ಪಾಪ ಮಾಡಂಗಿಲ್ಲ ರೀ ಅಪ್ಪ, ಚಲೋ ಏನು ಅದೇ ಮನುಷ್ಯನ ಶರೀರ ಕರ್ತೃ ಶರೀರ ಏನು ಮಾಡಬೇಕೆ ರೀ? ಭಾಳ ಮಂದಿ ನಮ್ಗೆ ಹತ್ತಿರ್ತಾರೆ ಬಂದು, ಆ ಮನುಷ್ಯ ಭಾಳ ಚಲೋ ಅದಾನ್ರಿಪ್ಪ, ಯಾರಿಗೆ ಬೈಯಂಗಿಲ್ಲ, ಯಾರಿಗೆ ಅನ್ನಂಗಿಲ್ಲ, ಯಾರಿಗೆ ಕೊಡಂಗಿಲ್ಲ, ಯಾರಿಗೆ ತೊಗೊಳಂಗಿಲ್ಲ. ಮತ್ತು ಕಲ್ಲು ಹಂಗೆ ಇರ್ತಾವೆ. ಕಲ್ಲು ಯಾರಿಗೂ ಬೈದಾವೆ ನಿಮ್ಮ ಕಡೆ? ಯಾರಿಗೂ ತೊಗೊಂಡು ಕೊಟ್ಟವು ಅವ ಕಲ್ಲ, ಮನುಷ್ಯ ಅಲ್ಲ ಅವ ಕಲ್ಲ. ಅರೆ ಮನುಷ್ಯ ಕೊಡೋಕ್ಕೆ ಮಾಡೋಕ್ಕೆ ಮನುಷ್ಯ ಮಾಡ್ಯಾನ. ಕೈ ಯಾಕೆ ಮಾಡ್ಯಾನ? ಕಸ್ಗೊಳ ಕಾಲ ಕೊಡೋಕೆ. ಕಾಲು ಯಾಕೆ ಮಾಡ್ಯಾನ? ಶರೀರಗಳಿಗೆ ಹೋಗಲ್ಲ, ದೇವ್ರಗಳಿಗೆ ಹೋಗಕ್ಕೆ. ಬಾಯಿ ಯಾಕೆ ಮಾಡ್ಯಾನ? ಬೈಯೋಕ್ಕಲ್ಲ, ಪರಮಾತ್ಮ ನಾಮಸ್ಮರಣೆ ಮಾಡೋಕ್ಕೆ. ಏನೂ ಮಾಡೋಂಗಿಲ್ಲ, ಪಾಪನೂ ಮಾಡೋಂಗಿಲ್ಲ, ಪುಣ್ಯ ಕಲ್ಲು ಮನುಷ್ಯ ಅಲ್ಲ, ಕಲ್ಲ. ಮಾಡಬೇಕು, ಮಾಡೋನಿಗೆ ಮನುಷ್ಯ ಅಂತಾರೆ, ಮಾಡೋನಿಗೆ ಮನುಷ್ಯ ಅಂತಾರೆ. ನರ ಕರುಣಿ ಕರೆಯಿತೋ ನಾರಾಯಣ ಬಂಜಾಯ್. ಮನುಷ್ಯ ಏನು ಮಾಡಬೇಕು ಅದು ಮಾಡಿದ್ರೆ ಭಗವಂತ ಆಗ್ತಾನೆ. ಜೋ ನ ಕರೆಯಿತೋ ವಾನರ ಬಂಜಾಯ್. ಮಾಡಬಾರ್ದು ಮಾಡಿದ್ರೆ ಮಂಗೆ ಹಾಕ್ತಾನೆ. ಏನು ಹೇಳ್ಯಾರ ಅದು ಮಾಡಿದ್ರೆ ಮಹಾದೇವ ಆಗ್ತಾನೆ. ಅದಕ್ಕೆ ಮಹಾತ್ಮರು ಹೇಳ್ತಾರಪ್ಪ ಅಂತ ಕೇಳಿದ್ರೆ, ದುರಿತ ಕರ್ಮವನ್ನು ಅಲ್ಲದಿರು ಮಾಡಬೇಡ ಅಂದಿಲ್ಲ ಅವರು. ಮನುಷ್ಯ ಮಾಡಬೇಡ. ಅದ ಶಾಸ್ತ್ರದಾಗ ಜಾನಾತಿ, ಇಚ್ಛತಿ, ಯತತಿ 3 ಅದಾವ. ಏನಾರೇ ಕೆಲಸ ಮಾಡ್ಬೇಕಂದ್ರೆ ಅದ್ರ ಕೆಲಸದ ಮೊದಲು ಗೊತ್ತಿರ್ಬೇಕಿಲ್ಲ ರೀ. ಅಲ್ಲ ನಿಮ್ಗೆ ಗೊತ್ತದ, ಇಲ್ಲಿ ಸ್ವಾಮಿಗಳು ಪ್ರೊಡಕ್ಷನ್ ಮಾಡಕತ್ಯಾರ ಅಂತ ಗೊತ್ತಿದ್ದರೆ ಬರ್ತೀರಿ, ಏನು ಗೊತ್ತಿದ್ದೇ ಬಂದಿರಿ. ಏನು ಕಲ್ಲು ದುಡ್ಕೊಂಬಂದಾರ ನಿಮಗೆ ಗೊತ್ತಿದ್ದ ಜ್ಞಾನದಲ್ಲಿ ನೀವು ಮೊದಲು ಗೊತ್ತಾಗಬೇಕು. ಅವ್ರು ಮಾಡಿದಾಗ ಪ್ರವಚನ ನಡೀತದೆ, ಅದಾದಮೇಲೆ ಹುಗ್ಗಿ ಊಟ, ಅದು ಮುಖ್ಯ, ಅದು ಸಿಗ್ತದೆ. ಗೊತ್ತಿದ್ರೆ ಬಂದಿರಿ. ಅಲ್ಲೇನು ಪ್ರವಚನ ಇಲ್ಲ, ಹುಗ್ಗಿನಿಲ್ಲ ಅಂದ್ರೆ ಯಾವ ಬರ್ತಾನೆ? ನೋಡ ಬರಂಗಿಲ್ಲ, ಮನುಷ್ಯನೇ ನೋಡ ಬರ. ಅದು ಜ್ಞಾನದ ಅಲ್ರಿ. ಅಲ್ಲಿ ಪ್ರವಚನ ನಡೀತದೆ. ಆ ಜ್ಞಾನ ನಿಮಗೇನು ಮಾಡ್ತು? ಹೋಗ್ಬೇಕಂತ ಇಚ್ಛಾ ಮಾಡ್ತು. ಇಚ್ಛಾ ಮಾಡಿ ಏನು ಮಾಡ್ತು? ಕಾಲಿಗೆ ಹೇಳ್ತು, ನೋಡಿ
ಇಲ್ಲಿ ತನಕ ಬಂದಿರಲ್ಲ. ಮೊದಲ ಜ್ಞಾನ, ಇಲ್ಲಿ ಹೋಗಬೇಕು ಒಳ್ಳೆಯದ ಜ್ಞಾನ, ಆಮೇಲೆ ಇಚ್ಛಾ. ಭಾಳ ಮಂದಿ ಗೊತ್ತಿಲ್ಲ, ಇಷ್ಟೇ ಮಂದಿ ಗೊತ್ತದ, ಇಲ್ಲಿ ಪ್ರವಚನ ನಡೀತದಂತ. ಭಾಳ ಮಂದಿ ಗೊತ್ತದ, ಇಚ್ಛಾ ಇಲ್ಲ ಅವರಿಗೆ. ಗೊತ್ತಿಲ್ಲ ಅದಕ್ಕೆ ಇಚ್ಛಾ ಇಲ್ಲ. ಭಾಳ ಮಂದಿಗೆ ಇಚ್ಛಾನೂ ಇರ್ತದೆ. ಅಯ್ಯೋ ಭಾಳ ಕಠಿಣ ರೀ, ನೀವು ಅಮ್ಮ ಬರೋಬ್ಬರಿ ಎಲ್ಲ ಹೋಗಕ್ಕೆ ಪ್ರವಚನ ಬಡ ಎಲ್ಲ ಮಾಡಿ ಅರ್ಬಿ ಅಂಗಿ ಉಟ್ಕೊಂಡು ಸೀರೆ ಉಟ್ಕೊಂಡು ತಯಾರಾಗಿ ಮಾಡ್ಕೊಂಡ್ರೆ ಬಂದರೆ ಬೀಗರು ಯಾಕ ಎಲ್ಲಿ ನಡೆದಿದೆ ಅಂತ ಬಿಡಕ್ಕೆ ನಡೆಯೋ ಚಾ ಕುಡಿ ಹೋಯ್ತು ಪ್ರವಚನ ಅಲ್ಲೇ. ಅದಕ್ಕೂ ಪುಣ್ಯನೇ ಬೇಕು. ಅದಕ್ಕೆ ಹೇಳ್ತಾರೆ ಬರೀ ಇಚ್ಛಾ ಮಾಡಿದ್ರೆ ನಡೆಯಂಗಿಲ್ಲ, ಪ್ರಯತ್ನನೂ ಬೇಕು. ಅವ್ರಿಗೆ ಅನ್ಬೇಕು ಬಂದಿರಿ ಭಾಳ ಚಲೋ ಐತೆ ರೀ, ಅವ್ರ ಚ ನಡ್ರಿ ನಾವು ನೀವು ಕೂಡ ಹೋಗೋಣ ಅನ್ಬೇಕು. ಅವ್ಕೆ ಶಾಸ್ತ್ರದೊಳಗೆ ಭಾಳ ಚಂದ ಹೇಳ್ಯಾರ, ಯಾವುದೇ ಜ್ಞಾನ ಮೊದಲು ಬೇಕು, ಆಮೇಲೆ ಇಚ್ಛಾನೂ ಇರಬೇಕು, ಆಮೇಲೆ ಪ್ರಯತ್ನನೂ ಇರಬೇಕು. ನಮ್ಮದು ಭಾಳ ಮನಸ್ಸಾದ್ರಿ ಹೋಗ್ಬೇಕು ಅನ್ನೋದು, ನಮ್ಮದು ಮನಸ್ಸಾದ್ರೆ ಹೋಗ್ಬೇಕಂತೀವಿ ರೀ, ನಮ್ಮದು ಇಚ್ಛಾ ಆದರೆ ನಡಿ ಏನು ಮಾಡೋದು ಬಿಡು ಅಂತ ಹೋಗ್ಲಿ ಅಂದ್ರೆ, ಪ್ರಯತ್ನ ಮಾಡಲಿ ಅಂದ್ರೆ, ಕಾಲ ಬಾಗಲು ಹಿಕ್ಕಲಿಲ್ಲ ಹೊರ ಬರಲಿಲ್ಲ ಅಂದ್ರೆ ಆಗೋದಿಲ್ಲ ರೀ. ಇವು ಮೂರು ಬೇಕು. ಮೊದಲ ಜ್ಞಾನ ಬೇಕು, ಆಮೇಲೆ ಅದರಿಂದ ನನಗೆ ಕಲ್ಯಾಣ ಆಕತ್ ಇಚ್ಛಾ ಬೇಕು, ಆಮೇಲೆ ಬರ ಚಪ್ಪಲ್ ಹಾಕೊಂಡು ನಡಿಬೇಕು, ಏನಕ್ಕಾಗಲ್ಲ ನಡೆಯಬೇಕು. ಇದು ಜಗತ್ತಿನ ನಿಯಮದ ಕ್ರಿಯೆ ಆಗಬೇಕಾದ್ರೆ. ಅದಕ್ಕೆ ಅಂತಾರೆ ಅವರು ಮೊದಲ ದುರಿತ ಕರ್ಮವನ್ನು ಒಲ್ಲದಿರು ಮಾಡಬೇಡ ಅಂದಿಲ್ಲ ಅವರು. ಮಾಡು ವಿಚಾರೇ ಮಾಡಬೇಡ, ವಿಚಾರ ಮಾಡೋಕ್ಕೆ ಹೋಗ್ಬೇಡ. ಕೆಟ್ಟ ಕೆಲಸ ಮಾಡೋದು ವಿಚಾರ ಮಾಡ, ವಿಚಾರ ಮಾಡ್ದು ಚಾಲು ಆಕ ಹೌದಲ್ಲ. ಬಿಡಿ ಸೇರ್ಬೇಕು ಅಂತೂ ಮನಸ ತಾನೇ ಗೊತ್ತಿಲ್ಲಂಗೆ ಬಿಡಿ ಕಡೆ ಕಿಶದ ಕೈ ಹೋಗ್ತದೆ. ನೋಡ್ರಿ ನೀವು ಭಾಳ ಮಜಾ ಅದರೆ ಬಿಡಿ ಸೇದೋದು. ಏನು ಆ ಕಡೆ ನೋಡ್ತಾರೆ, ಮಾತಾಡ್ತಾರೆ, ಇಲ್ಲಿ ಇಡ್ತಾರೆ, ಹಿಂಗೆ ಕೊರದು ಹಿಂಗೆ ಹಚ್ತಾರೆ, ಮೂಗಿಗೆ ಹಚ್ತಾರೋ ಬಿಡಿಗೆ ಹಚ್ತಾರೋ ದೇವರೇ ಬಲ್ಲ. ಎಷ್ಟು ಪ್ರಾಕ್ಟೀಸ್ ಬರೋಬರ ತುದಿಗೆ ಹಚ್ತಾರೆ ನೋಡಿ, ಎಷ್ಟು ಪ್ರಾಕ್ಟೀಸ್ ಅವ್ರದ್ರಿ. ಹಾಂ ಅವ್ರು ಮಾತಾಡ್ತಾರೆ, ಎಲ್ಲ ಮಾಡ್ತಾರೆ, ಮಾತು ಹಚ್ತಾರೆ. ಏನು ಪ್ರಾಕ್ಟೀಸು, ಹಾಂ ಕಮಾಲದ. ಅದಕ್ಕೆ ನಾನು ಹೇಳ್ತೀನಿ, ಮನುಷ್ಯನ ಇಚ್ಛಾ ಇರಬೇಕು. ಇಚ್ಛಾ ಇತ್ತು ಅಂದ್ರೆ ಜಗತ್ತಿನೊಳಗೆ ಅಸಾಧ್ಯವಾದ ವಸ್ತು ಯಾವುದೂ ಇಲ್ಲ. ಅದು ಪ್ರಬಲ ಇಚ್ಛೆ ಇರಬೇಕು. ತೀವ್ರ ಮುಮುಕ್ಷು ಅಂತಾರೆ. ಬರ್ನಿಂಗ್ ಡಿಸೈರ್ ಟು ಗೆಟ್ ದ ಗೋಲ್. ಮನುಷ್ಯನಿಗೆ ತೀವ್ರ ಇಚ್ಛಾ ಇತ್ತು ಅಂತ ಕೇಳಿದರೆ ಆ ಪ್ರಯತ್ನ ಮಾಡ್ತಾನೆ. ಪ್ರಯತ್ನಕ್ಕೆ ಪರಮಾತ್ಮ ಫಲ ಕೊಟ್ಟೇ ಕೊಡ್ತಾನೆ, ಇದರ ಸಂಶಯ ಇಲ್ಲ. ಅದಕ್ಕೆ ಹೇಳ್ತಾರೆ ಅವರು ಮೊದಲೇ ಅಂದರು, ಪಾಪ ಕೆಲಸದ ವಿಚಾರ ಮಾಡೇ ಬೇಡ್ರಿ. ಅದನ್ನು ನಿಮ್ಮ ತಲೆಗೆ ತರಬಾರ್ದು. ಅದೇನಂತ ವಿಚಾರ ಬಂತು ಆ ಜಗ ಬಿಟ್ಟು ಹೇಳ್ರಿ. ಕುಂತಿರ್ತೀರಿ ಖಾಲಿ, ಏನರೇ ಬರ್ತಾವೆ ಕೆಟ್ಟ ವಿಚಾರ ಬರ್ತಾವೆ, ಎದ್ದು ಬಿಡೋದು ಅಲ್ಲಿ ಮತ್ತೆ ಕೆಲಸ ಮಾಡೋದು. ಆ ವಿಚಾರ ಬಂತು ಅಂತ ಕೇಳಿದರೆ ಆ ವಿಚಾರಕ್ಕೆ ಸ್ವಲ್ಪ ನೀವು ಏನಪ್ಪ ಅಂತಂದ್ರೆ ಅದಕ್ಕೆ ಗಾಳಿ ಹಾಕಿದ್ರಿ. ಹೆಂಗೆ ಬೆಂಕಿ ಬಣವಿಗೆ ಹತ್ತು ಕಾಲ ಸ್ವಲ್ಪ ಗಾಳಿ ಬಿಡ್ತಂದ್ರೆ ಅದು ಯಾರಪ್ಪಗೂ ಖಾಲಿ ಉಳ್ಯಾಕೆ ಸಾಧ್ಯ ಇಲ್ಲ. ಹಂಗೆ ನಿಮ್ಮ ಇಚ್ಛಾಕ ನಿಮ್ಮ ಪ್ರಯತ್ನ ಗಾಳಿ ಇಟ್ಟು ಸಿಕ್ತು, ನಿಮ್ಮ ಸಂಸಾರನೇ ಹಾಳಾಕ. ಮನೆ ಹಾಳಾಗ್ಯಾವ, ಮನಸ್ಸು ಹಾಳಾಗ್ಯಾವ. ಅದಕ್ಕೆ ಅಂತಾರವರು ಇಚ್ಛಾ ಮಾಡಬೇಡ್ರಿ, ಮೊದಲೇ ತಪ್ಪು. ಅದಕ್ಕೆ ಸಪೋರ್ಟ್ ಕೊಡಬೇಡ್ರಿ. ದುರಿತ ಕರ್ಮವನ್ನು ಒಲ್ಲರಿ. ಸ್ವಾಮಿಗಳ ಏನಾರೇ ಮಾಡ್ಬೇಕಲ್ರಿ, ಏನಾರೇ ಮಾಡಲಾರ್ದೆ ಮನುಷ್ಯ ಹೆಂಗಿರ್ತಾನ? ಏನಾರೇ ಮಾಡಬೇಕಲ್ಲ ಮನುಷ್ಯ. ಮನುಷ್ಯನಿಗೆ ಮಾಡೋವನಿಗೆ ಮನುಷ್ಯ ಅಂದ. ಕಲ್ಲು ಮಾಡ್ತಾವೇನು ಇಲ್ಲ. ಮತ್ತು ನಮ್ಮಪ್ಪ ಏನೂ ಮಾಡಬೇಡ ಅಂತೀರಿ, ನಮಗೆ ಶರೀರ ಕುಡಿಬೇಡ ಅಂತೀರಿ, ನಾವು ಬಿಡಿ ಸೇದಬೇಡ ಅಂತೀರಿ, ನಮ್ಗೆ ತಿನ್ನಬಾರ್ದು ಅಂತೀರಿ, ಕುಡಿಬೇಡ ಅಂತೀರಿ. ಮತ್ತು ನಾವು ಏನಾರು ಮಾಡೋಣ ಅಲ್ಲ, ಏನಾರು ಮಾಡೋಣ. ಭಾಳ ಅದಾವ ಕೆಲಸ ಮಾಡೋಕೆ. ಸಿನಿಮಾ ನೋಡಬೇಡ ಅಂತೀರಿ, ಟಿ ವಿ ನೋಡಿ, ಮತ್ತು ಏನು ಮಾಡೋಣ? ನಿಂದ ಕೇಳಬೇಡ, ಏನು ಮಾಡೋಣ? ಶರಣ ನಯನದೊಳಗೆ 3 ರೀತಿ ತುಂಬಿ, ಕಿವಿಯೊಳಗೆ ಕೀರಿತಿ ತುಂಬಿ, ವಚನದಲ್ಲಿ ನಮಾಮೃತ ತುಂಬಿ. ಎಂಥ ಮಾತು ಹೇಳಿದ್ರಿ. ಕಣ್ಣೀಲಿ ಟಿ ವಿ ನೋಡಿ ಪರಮಾತ್ಮ ನೋಡ್ರಿ, ಗುರುವಿನ ನೋಡ್ರಿ, ಲಿಂಗ ನೋಡ್ರಿ.
ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ. ಪರಮಾತ್ಮನ ಕೇಳ್ರಿ ಕೇಳ್ರಿ ಕೇಳ್ರಿ. ವಚನದಲ್ಲಿ ನಾಮಾಮೃತ ತುಂಬಿ, ಬಾಯಿಯೊಳಗೆ ಪರಮಾತ್ಮನ ಹಾಡ್ರಿ, ಗುರುವಿನ ಹಾಡ್ರಿ. ಕೈಯಿಂದ ಪೂಜೆ ಮಾಡಿರಿ, ಕಾಲಿನಿಂದ ದೇವ್ರ ಗುಡಿಗೆ ಹೋಗ್ರಿ. ಇವೇ ಕೈಯ ಯಾವ ಕಾಯ ನಿಮಗೆ ಬಿಡಿ ಸಿಗರೇಟ್ ಹಿಡಿತಿತ್ತು, ಯಾವ ಕಾಲ ನಿಮಗೆ ಸಿನಿಮಾ ಥಿಯೇಟ್ರಕ್ಕೆ ದೇವ್ರ ಗುಡಿಗೆ ಒಯ್ತಿತ್ತು, ಯಾವ ಏನಪ್ಪ ಮನಸ್ಸ ಅಲ್ಲದ್ದನ್ನು ವಿಚಾರ ಮಾಡ್ತಿತ್ತು, ಅದು ಪರಮಾತ್ಮನಿಗೆ ಅರ್ಪಿಸಿದ್ರಿ ಅಂತ ಕೇಳಿದರೆ, ಪರಮಾತ್ಮ ನಿಮ್ಮ ಮನೆಯಾಗ ದುಡಿತಾನೆ ರೀ, ನಿಮ್ಮ ಮನೆಗೆ ಬರ್ತಾನೆ ಪರಮಾತ್ಮ. ಪರಮಾತ್ಮನ ಕೆಲಸ ಅದ. ಗೀತೆಯಲ್ಲಿ ಪರಮಾತ್ಮ ಏನ ವಹಮ್ಯಹಂ, ಅರ್ಜುನ ನನ್ನ ಭಕ್ತರ ವಜ್ಜೆ ಹೊರ್ತೀನ ಅಂತ ಮಾತ್ರಿ. ವಜ್ಜೆ ಹೊರ್ತೀನಿ, ಅವ್ರ ಮನ್ಯಾಗ ನಾನು ದುಡಿತೀನಿ, ಅವ್ರ ಕೆಲಸ ಮಾಡ್ತೀನಿ. ನಿಮ್ಮ ಮನ್ಯಾಗ ನಿಮ್ಮ ಗಂಡ್ರೆ ಮಾಡೋಂಗಿಲ್ಲ, ನಿಮ್ಮ ಹೆಂಡ್ರೆ ಮಾಡೋಂಗಿಲ್ಲ, ಮಕ್ಕಳು ಮಾಡೋಂಗಿಲ್ಲ, ಪರಮಾತ್ಮ ಬಂದು ಮಾಡ್ತಾನಂತಾನ್ರಿ. ಭಗವದ್ಗೀತೆ ಮೇಲೆ ಒಬ್ಬರು ಟೀಕಾ ಬರೆದಾರೆ, ಮಧುಸೂದನ ಸರಸ್ವತಿ ಅಂತ, ಭಾಳ ಘನ ಪಂಡಿತರು. ಅವರು ಕಾಶಾಗಿದ್ದರು. ಕಾಶಾಗಿ ಗಂಗಾ ಸ್ನಾನ ಮಾಡಿ ಗೀತಾ ಕಂಠ ಮಾಡ್ತಿದ್ದರು. ಮಾಡುವಾಗ ಬಂತಿದ್ದು ಶ್ಲೋಕ, ಯೋಗಕ್ಷೇಮಂ ವಾಹಮ್ಯಹಂ. ತಪ್ಪದ. ವಹಾಮಿ ಅಂದ್ರೆ ಹೊರ್ತೀನಿ, ಅವನ ಯೋಗಕ್ಷೇಮ ನೋಡ್ತೀನಿ ಅಲ್ಲ, ಹೊರ್ತೀನಿ. ಗಂಡ ಹೆಂಡತಿ ಬಡವರಿದ್ದರು, ಅವ್ರ ಮನ್ಯಾಗ ಪೂಜೆ ಪಾಠ ಮಾಡ್ತಿರು, ಭಗವತ್ ಟೀಕಾ ಬರ್ದಾರ ಅವರು. ಅದನ್ನು ನೋಡಿ ಏನು ಮಾಡಿದ್ರು ಅಂತಂದ್ರೆ ಅದ್ರ ಮೇಲೆ ಕಾಟ್ ಹಾಕಿದ್ರು. ವಾಹನೆ ಹೊರ್ತೀನಿ ಅಂತ ಹೆಂಗೆ? ದದಾಮಿ ಅನ್ನಬೇಕು, ಕುಡ್ತೀನಿ ಅನ್ನಬೇಕು, ಅವ್ನು ಕಮ್ಮಿದ್ದು ಕುಡ್ತೀನಿ ಅನ್ನಬೇಕು. ಹೊರ್ತೀನಿ ಯಾಕಂತ ಪರಮಾತ್ಮ ಹೊರ್ತಾನೇನು? ಕುಡ್ತೀನಿ ಅನ್ನಬೇಕು, ಹೊರ್ತೀನಿ ಅಂತ ಯಾಕೆ ಬರ್ದಾನಂತ ಕಾಶ ಕುಂತು ಹಿಂಗೆ ಗೆಡ್ಗಿಟ್ಟು ಹಾಕಿದ್ರು ಆ ಶ್ಲೋಕದ ಮೇಲೆ ಹಾಕಿ ಪೂಜೆ ಮಾಡಿ, ಗಂಟೆ 2 ಗಂಟೆ ಪೂಜೆ ಮಾಡಿ ಮನೆಗೆ ಬಂದರು. ಭಾಳ ಬ್ರಾಹ್ಮಣರು ದೇವ್ರ ಪೂಜೆ ಮಾಡೋರಿಗೆ ಯಾರಿಗೂ ಸಾವುಕಾರ ಅದ, ಶಾಂತಾರ ಪೂಜಾ ಪಾಠ ದಂಧ ಇಲ್ಲ, ಅದೇ ಮಾಡೋ ಸಾವುಕಾರ. ಮನ್ಯಾಗ ಭಾಳ ಕಷ್ಟ. ಇವತ್ತೇ ನಾಳೆ ಅಡುಗೆ ಹೆಂಗೆ ಮಾಡಬೇಕು ಅನ್ನೋದು ಕಷ್ಟ. ಅಂಥದ್ದು ಪರಿಸ್ಥಿತಿ. ಚಂತಾನೇಲಿ ಉಳ್ಕೋದು ಕೂತರು. ಮಧ್ಯಾಹ್ನಕ್ಕೆ ಹೋದರು, ಮನೆಗೇನು ಒಯ್ದಿಲ್ಲ ಬಿಟ್ಟಿಲ್ಲ, ಮನೆಗೆ ಹೋಗ್ತೀನಿ ಏನಂತಾಳೋ ಹೆಣ್ತೆ ತಿಳ್ಕೊಂಡು ಸಾವಕಾಶ ಗೀತಾ ಎಲ್ಲ ಓದಿ ಅದಕ್ಕೆ ಹಾಕೊಳ್ಳೋದು. ಅವರು ವಿಶ್ವನಾಥನ ನೆನೆಸ್ಕೋದು ಮನೆಗೆ ಹೋದರು. ಹೋದ ಕೂಡಲೇ ಮನೆ ಮುಂದೆ ಬಾಗಿಲ್ದಾಗ ಒಂದು ಹುಡುಗ ನಿಂತಿದ್ದು. ಹುಡುಗ ಎಲ್ಲ ಅಕ್ಕಿ ಬ್ಯಾಳಿ ಹಿಟ್ಟ ಬೆಲ್ಲ ಕಾಯಿಪಲ್ಯ ತೊಗೊಂಡು ತಿಂದ ಒಳಗೆ ಕೊಟ್ಟರು. ಅಮ್ಮ ಅಮ್ಮ, ಯಾರೋ ತಮ್ಮ, ನನಗೆ ಮಧುಸೂದನವರು ಸಾಮಾನು ಕೊಟ್ಟು ಕಳಿಸ್ಯಾರ. ಅವರು ಸಾಮಾನು ಕೊಟ್ಟು ಕಳಿಸ್ಯಾರ. ಮತ್ತು ಹೊಡೆದಾರ ಯಾರು? ಗಲ್ಲಿಗೆ ನನಗೆ ಬರಿ ಮಾಡಿ ಹೊಡೆದು ಅವರೇ ಹೊಡೆದು ನಂಗೆ ಕಳಿಸ್ಯಾರ. ಆಕೆ ಅಂದು ಎಂಥ ಪಂಡಿತಿವ ಬ್ರಾಹ್ಮಣ ಶಾಣೆ, ಇಷ್ಟು ಸಣ್ಣ ಪಾರಿಗೆ ಇಷ್ಟು ಅಜ್ಜಿ ವರ್ಷ ಅಕ್ಕಿ ಬ್ಯಾಳಿ ಬೆಲ್ಲ ಎಣ್ಣೆ ಕಾಯಿಪಲ್ಲೆ ಹೊರಿಸಿ ಮತ್ತು ಮೇಲೆ ಹೊಡಿತಾನೆ, ಬುದ್ಧಿಗಿದ್ದಿ ಐತಿಲ್ಲ ಅಂತ ಅನ್ಕೋತ ಅದ್ರಾಗೆ ಅವರು ಬರ್ತಿದ್ರು. ಆ ಹುಡುಗ ಯವ್ವ ತೋರಿ ಅಂತ ಹೊಯ್ತಾರೆ ಕೊಟ್ಟು. ಒಳಗೆ ಬರ್ತಾರೆ, ಗಂಗಾ ದಂಡ ಸ್ನಾನ ಮಾಡಿ ಬರ್ತಾರೆ. ಬಂದ ಕೂಡಲೇ ಆಕೆ ಅಡುಗೆ ಮಾಡಿ ಊಟಕ್ಕೆ ಕುಣಿಸೋದು. ಹೆಣ್ಮಕ್ಳು ಮಾತಾಡೋದೆಲ್ಲ ಊಟಕ್ಕೆ ಕುಂತಕ್ರೆ ಅಲ್ಲ, ಯಾಕೆ ಉಳ್ಕಿ ಟೈಮ್ ಸಿಗಂಗಿಲ್ಲ. ನಿಮ್ಮ ಕೈಯಾಗ ಉಂಡು ಓಡ್ತಾವೆ. ಏನು ಹೇಳೋದೆಲ್ಲ ಮನೆ ಜಗಳ ಸಾಲ ಸೊರ್ತಿ ಏನು ಹೇಳೋದು ಊಟಕ್ಕೆ ಕುಂಡ್ರಿಸಿ ಉಣ್ಲಿಕ್ಕೆ ಎದ್ದು ಹೋಗೋದು. ಯಾಕಂದ್ರೆ ಏನಂತ ಯಾಕೆ ಆಮೇಲೆ ನಿಮ್ಮ ಕೈ ಸಿಗಂಗಿಲ್ಲ. ಊಟಕ್ಕೆ ಕೊಟ್ಟು ಅಂತ ರೀ ಏನು ಇಂಥ ಹಿಡ್ದು ದೊಡ್ಡಾಗಿ ಬದ್ದಿ ಇಲ್ಲ ನಿಮಗೆ. ಆ ಸಣ್ಣ ಪಾರನ ಕೈಯಾಗ ಹಿಟ್ಟ ಬ್ಯಾಳಿ ಬೆಲ್ಲ ಕೊಟ್ಟು ಮತ್ತು ಕಪಾಳಿ ಹೊಡಿತಾರ. ಅಂದ ನಾ ಯಾವ ಊರು ಕೊಟ್ಟು ಕಳಿಸಿ ನೀವೆಲ್ಲ ಬೇಡಿ ಅಂದ. ಯಾರ್ದ ಬಂದು ಹೇಳ ಪಂಡಿತರು ಕಳಿಸ ಅಂತ ಹೇಳ್ತು. ಒಳಕತ್ತಿದ್ದು, ಕಣ್ಣಾಗ ನೀರು ಬರ್ತಿತ್ತು, ಮಾರು ಕೆಂಪಾಗಿತ್ತು, ಗಲ್ಲಗೆ ಏನಪ್ಪ ಮೂಡಿದ್ದು, ಕೈ ಇವೆಲ್ಲ ಮೂಡಿದ್ದು. ಏನು ರೀ ಎಂಥದ್ದು ನಿಮ್ಗೆ ತಿಳಿಯಂಗಿಲ್ಲ. ಸಣ್ಣ ಹುಡ್ರಿಗೆ ಕೊಟ್ಟಿಟ್ಟು ವಜ್ಜಿ ಕುಡದೆ ಮೊದಲೇ ಬುದ್ಧಿ ಅದ್ರ ಮ್ಯಾಲೆ ಹೊಡಿತಾರ.
ಪಂಡಿತರು ಊಟ ತಾಟ ಮುಂತದ ಗಳಗಳ ಅಳಕ್ಕೆ ಚಾಲು ಮಾಡೋದು. ಕಣ್ಣಾಗ ನೀರು ಬಂದು ಹತ್ತು ರೀ ಏನಾಯ್ತು ರೀ ಅಂತ ಕೇಳ್ತಾಳೆ. ನನ್ನಿಂದ ಬಹಳ ದೊಡ್ಡ ಪಾಪ ಆಯಿತು ಅಂತಂದ್ರೆ ಏನು ಪರಮಾತ್ಮ ಶ್ಲೋಕದ ಮೇಲೆ ಗೆರೆ ಹಾಕಿನಲ್ಲ, ಅದೇ ಏಟ ಪರಮಾತ್ಮನ ಬಿದ್ದು ಪರಮಾತ್ಮ ವಿಶ್ವನಾಥನೇ ಬಂದಾನಲ್ಲಿ, ವಿಶ್ವನಾಥನೇ ಹೊತ್ಕೊಂಡು ಬಂದಾನ. ಅದೆಲ್ಲ ನಾ ಯಾವ ಭಕ್ತರನ್ನ ನನ್ನ ನಂಬ್ಯಾರ ಅವ್ರ ವಜ್ಜಿನ ಎಲ್ಲ ಹೊರ್ತೀನಿ ಅಂದ ಮಾತ ಅದು ಸತ್ತಿತ್ತು. ಪರಮಾತ್ಮ ಹೆಂಗೆ ಹೊರ್ತಾನಂತ ನಾನು ಕಾಟ್ ಹೊಡೆದೆಲ್ಲ ನನ್ನ ತಪ್ಪಾಯಿತು ಅಂತ ತಿಳ್ಕೊಂಡು 1 ತಿಂಗಳ ತನಕ ಊಟ ಮಾಡಲಾರ್ದೆ ಉಪವಾಸ ಇದ್ದರು. ಮಧುಸೂದನ ಸರಸ್ವತಿ ಪುಣ್ಯಾತ್ಮರೇ, ಪರಮಾತ್ಮ ದಯಾಳು ಅದಾನ. ಅದಕ್ಕೆ ಅಂತಾರವರು ಮನುಷ್ಯನ ಭಾವ ಅಪೇಕ್ಷತೆ. ಪರಮಾತ್ಮನ ನೀವೇನು ಕೊಡ್ತೀರಿ ಅನ್ನೋದು ಗೊತ್ತಿಲ್ಲ. ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ. ನಿಮ್ಮದು ಏನದ? ನಿಮ್ಮದು ಏನೋ ಇಲ್ಲಿ ಪ್ರಪಂಚದ ಬರೇ ಬತ್ತಲೆ ಬಂದಿರಿ, ಬರೇ ಬತ್ತಲೆ ಹೊಯ್ತೀರಿ. ಏನು ತಂದಿರಿ? ಯಾರ್ದದ ಇಲ್ಲಿ? ಪರಮಾತ್ಮದೆಲ್ಲ. ಪರಂತು ಅದರೊಳಗೆ ಅಭಿಮಾನ ಮಾಡಿ ನಂದು ಅಂತ ಪಾಪ ಮಾಡಿ ಆ ಪಾಪ ಭೋಗಿಸಲಿಕ್ಕೆ ನಾವು ಕ್ರಿಮಿ ಕೀಟ ದನ ಅಂತೇವಲ್ಲ. ಅದಕ್ಕೇ ಇಲ್ಲಿ ಮಹಾತ್ಮರು ಹೇಳ್ತಾರೆ, ತಮ್ಮ ಅದನ್ನು ಮಾಡಬೇಡಪ್ಪ, ದುರಿತ ಕರ್ಮವನ್ನು ಒಲ್ಲದಿರು, ಪಾಪ ಇಚ್ಛೆನೇ ಮಾಡಬಾರ್ದು. ನಮ್ಗೆ ಗೊತ್ತಿಲ್ಲ ಅಂತಲ್ಲ, ಎಲ್ಲರಿಗೂ ಗೊತ್ತದ ಪಾಪ ಅಂದರೆ ಏನಿದೆ ಎಲ್ಲ ಗೊತ್ತಿಲ್ಲದವ್ರು ಯಾರೂ ಇಲ್ಲ. ಉಪ್ಪ ಹುಳಿ ಖಾರ ಆದ್ರೆ ಒಲ್ಲ ಅಂತಿರಲಿ, ಗೊತ್ತದಿಲ್ಲ ನಿಮಗೆ ಇದು ಹುಳಿಯೋದ ಉಪ್ಪದಂತ. ಪಾಪ ಹೆಂಗೆ ಗೊತ್ತಾಗಿಲ್ಲ? ಇದು ಹುಳಿಯೋದ ಉಪ್ಪದ ಒಲ್ಲ ಅಂತ ಹೇಳ್ತಾರೆ. ಪಾಪ ಹೆಂಗೆ ಗೊತ್ತಾಗಿಲ್ಲ? ಗೊತ್ತದ. ಹೆಂಗೆ ಪಥ್ಯೆ ತುಪ್ಪ ಉಣಬಾರ್ದು ಅಂತ ಗೊತ್ತಿದ್ರು BP ಮನುಷ್ಯ ಹೆಂಗೆ ಉಣ್ತಾನೆ ಸಾಯಕ? ಉಪ್ಪು ಉಣಬಾರ್ದು ಅಂತ ಹೇಳಿದ್ರೆ ಹೆಂಗೆ ಉಣ್ತಾನೆ ಸಾಯಕ? ಹಂಗೆ ನಮಗೆ ಗೊತ್ತಿದ್ರು ನಾವು ಪಾಪ ಮಾಡ್ತೀವಿ. ಗೊತ್ತಿಲ್ಲದಕ್ಕೆ ಏನೂ ಅನ್ನಂಗಿಲ್ಲ. ಪರಮಾತ್ಮ ಕ್ಷಮ ಮಾಡ್ತಾನೆ. ಗೊತ್ತಿದ್ದು ನಾವು ಪಾಪ ಮಾಡ್ತೇವೆ. ಅದಕ್ಕೇ ಅಂತಾರೆ ಅವರು, ದುರಿತ ಕರ್ಮವನ್ನು ಅಲ್ಲದೆ. ಎಲ್ಲಿ ತನಕ ನೀವು ಪಥ್ಯ ಬಿಡಂಗಿಲ್ಲ, ಮಾಡಂಗಿಲ್ಲ, ಎಲ್ಲಿ ತನಕ ಕುಡಿಬಾರ್ದು ಕುಡಿಯೋದು, ಉಣಬಾರ್ದನ್ನು ಉಣೋದು, ತಿನ್ನಬಾರ್ದನ್ನು ತಿನ್ನೋದು, ಮಾಡಬಾರ್ದನ್ನು ಮಾಡೋದು, ಆಡಬಾರ್ದನ್ನು ಆಡೋದು, ಎಲ್ಲಿ ತನಕ ನೀವು ಬಿಡಂಗಿಲ್ಲ ಅಲ್ಲಿ ತನಕ ದೇವರ ದಾರಿ ನಿನಗೆ ಸಿಗುವುದಿಲ್ಲ. ಸಿಗೋದಿಲ್ಲ. ಪಾಪ ಬಿಟ್ಟರೆ ಸಿಗ್ತಾನೆ? ಇಲ್ಲಿ ಸಿಗಂಗಿಲ್ಲ. ಮತ್ತೇನು ಮಾಡಬೇಕು? ಪುಣ್ಯ ಮಾಡಬೇಕು. ಅರೆ ನಾ ಎಲ್ಲ ತಿನ್ನೋದು ಬಿಟ್ಟಿನಿ, ಕುಡಿದು ಬಿಟ್ಟಿನಿ, ಮತ್ತು ಔಷಧ ತಗೋ. ಔಷಧ ನಾ ಎಲ್ಲ ಬಿಟ್ಟೀನಿ, ಗುಳಿಗೆ ನುಂಗಂಗಿಲ್ಲ, ಔಷಧ ತೊಗೊಳಂಗಿಲ್ಲ ರೀ ಅಂದ್ರೆ ಹೊಕ್ಕದೆ. ಅವು ಬಿಡಬೇಕು, ಔಷಧ ತೊಗೋಬೇಕು. ಡಾಕ್ಟ್ರ್ ಹೆಂಗೆ ಹೇಳೋದು? ಔಷಧ ತೊಗೋಬೇಕು. ಇನ್ನು ಮೇಲೆ ಕುಡಿದು ಬಿಡಬೇಕು, ತಿನ್ನೋದು ಬಿಡಬೇಕು, ಎಲ್ಲ ಬಿಡಬೇಕು. ಆಮೇಲೆ ಡಾಕ್ಟರ್ ಏನು ಹೇಳ್ಯಾರ ಹಂಗೆ ಪಥ್ಯ ಮಾಡಬೇಕು. ಮುಂಜಾನೆ ಮಧ್ಯಾಹ್ನ ಸಾಯಂಕಾಲಕ್ಕೆ ಏನು ಉಣ್ಣಂದ್ರೆ, ಏನು ತಿನ್ನಂದ್ರೆ, ಏನು ಮಾಡಂದ್ರೆ ಅದು ಮಾಡಿದ್ರೆ, ಬರೀ ಕುಡಿಯೋದು ತಿನ್ನೋದು ಬಿಟ್ಟರೆ ಆರಾಮಾಗಿಲ್ಲ. ಡಾಕ್ಟರ್ ಹೇಳ್ದಂಗೆ ಪಥ್ಯ ಮಾಡಿದ್ರೆ ಆರಾಮಾಗ್ತದೆ. ಅದಕ್ಕೆ ನಿಜಗುಂಡ್ರು ಹೇಳಿದರು, ಏನು ಹೇಳಿದರು? ಪರಮಾತ್ಮ ನಿನಗೆ ಕಾಣಬೇಕು, ಸುಖ ನಿನಗೆ ಕಾಣಬೇಕು, ಆನಂದ ನಿನಗೆ ಬೇಕು ಅಂದ್ರೆ ಮೊಟ್ಟ ಮೊದಲು ಇವೆರಡು ಅದಾವೆ. ಏನ್ರಿ? ಪಾಪ ವಿಚಾರೇ ಮಾಡಬಾರ್ದು. ಮಾಡಿಬಿಡ್ಬೇಕಲ್ಲ, ಮಾಡಬೇಕನ್ನೋದು ವಿಚಾರೇ ಮಾಡಬಾರ್ದು. ಒಲ್ಲದಿರು, ಬಿಡು ಅಂದಿಲ್ಲ. ಪಾಪ ಬಿಡು ಅಂದಿಲ್ಲ, ಪಾಪ ಒಲ್ಲದಿರು ಅಂದ್ರೆ ಏನು? ಅದರ ಇಚ್ಛಾನೇ ಮಾಡಬೇಡ. ಅದು ವಿಚಾರ ತೆರೆಗೇ ತರಬೇಡ ನೀನು. ಇಟ್ಟು ಮಾಡೋರು ದೇವ್ರ ಸಿದ್ಧ ಸಿಗಂಗಿಲ್ಲ. ಮತ್ತು ಪುಣ್ಯವನ್ನೇ ಮಾಡು, ಪಥ್ಯ ಮಾಡು. ಪುಣ್ಯ ಮಾಡು ಅಂದರೆ ಏನು ಸ್ವಾಮಿಗಳ? ಪಾಪ ಆಡಬಾರ್ದು ಆಡಿದ್ರೆ, ನೋಡಬಾರ್ದು ನೋಡಿದ್ರೆ, ಮುಟ್ಟಬಾರ್ದು ಮುಟ್ಟಿದ್ರೆ, ತಿನ್ನಬಾರ್ದು ತಿಂದ್ರೆ ಪಾಪ ಬರ್ತದೆ. ಪುಣ್ಯ ಏನು? ಈ ಸ್ವರ್ಗದವ್ರ ವಿರುದ್ಧ. ಏನು ತಿನ್ನೋ ಅಂದ್ರೆ ಅದೇ ತಿನ್ನಬೇಕು, ಏನು ಆಡಂದ್ರೆ ಅದೇ ಆಡಬೇಕು, ಏನು ಮಾಡಂದ್ರೆ ಅದೇ ಮಾಡಬೇಕು, ಏನು ನೆನೆಸಂದ್ರೆ ಅದೇ ನೆನೆಸ್ಬೇಕು. ಮುಕ್ತ ಮತ್ತು ಪುಣ್ಯನಕ್ಕೆ ಬೇರೆ ಅದ, ಸಹಜ ಅದ. ಯಾವುದು ಬೇಡ ಅಂದರೂ ಅದರ ವಿರುದ್ಧ ಮಾಡೋದು,
ಡಾಕ್ಟರ್ನೇ ಉಣಕ್ಕೆ ಬೇಡನಾಗಿಲ್ಲ, ಉಣಕ್ಕೆ ಬೇಡ ಅಂದ್ರೆ ಸತ್ಯ ಹೋಗ್ತು. ಅವರು ಏನು ಉಣ್ಬೇಕಂತ ಹೇಳ್ತಾರೆ, ಉಣ್ಬೇಡ ಅಂದಿಲ್ಲ ಅವರು. ಏನು ಉಣ್ಬೇಕು, ಎಷ್ಟು ಉಣ್ಬೇಕು, ಹೆಂಗೆ ಉಣ್ಬೇಕು ಅದೇ ಹೇಳ್ತಾರೆ ಅವರು. ಏನು ಉಣ್ಬೇಕು, ಇದು ಉಣ್ಬೇಕು, ಎಷ್ಟು ಉಣ್ಬೇಕು. ನಮ್ಮ ಕಡೆ ಬೀದರ್ ಜಿಲ್ಲಾದಾಗ ಒಬ್ಬರು ಸ್ವಾಮಿಗಳಿಗೆ ಹೋಗ್ಯಾರ, ನಾಗಭೂಷಣ ಶಿವೇಗಳು ಅಂತ. ಅವರು ಯೋಗ ಕಲಿಸ್ತಿರು. ಯೋಗ ಕಲ್ಸೋಕ್ಕೇನಪ್ಪ ಅಂದ್ರೆ, ತಮ್ಮ ರೊಟ್ಟಿ ಬ್ಯಾಳಿ ಏನು ಉಣಬಾರ್ದಪ್ಪ, ಬರೀ ಹಣ್ಣು ಹಾಲು ತಿನ್ನಬೇಕು ಅಂತಂದರು. ಆಯ್ತಪ್ಪ ಅಂತ ತಿಳ್ಕೊಂಡು ಅವ ಹಣ್ಣು ಹಾಲು ತಿನ್ನಕ್ಕೆ ತಂದಿಟ್ರಿ. ಅವ ಹೇಳ್ತೇನೆ ರೀ, ವಾರಕ್ಕೆ 2 ಬೂಟೆ ಹಣ್ಣು ತಿನ್ನವ. ಅವ್ರ ಮನೆಯವ್ರು ಬಂದು 3 ದಿವ್ಸಕ್ಕೆ ಬಂದು ಹೇಳಿದ್ರು, ಯಪ್ಪ ಇವನು ಸುಮ್ಮನೆ ರೊಟ್ಟಿ ಉಣ್ಣು ಚಲೋ ರೀ, ಇವ ಹೈದ್ರಾಬಾದ್ ಹಣ್ಣು ತರಬೇಕಾಯ್ತು. ತರದು ನೋಡಿದ್ರೆ ಇವ ನಮ್ಮ ಮನೆ ಪೂರ ಮುಗಿಸಂಗೆ ಕಾಣ್ತಾನೆ, ಸಾಕ್ರಿ ಅಂತ ಕರ್ಕೊಂಡು ಹೋದ್ರು ಮನೆಗೆ. ಮತ್ತು ಹಾಗೆ ಈಗ ಭಾಳ ಮಂದಿ ಈಗ ನಾವು ಉಪವಾಸ ಇದ್ದೇವ್ರಿ, ಏನು ಮಾಡೋಂಗಿಲ್ಲ. ಛೇ ಉಣೋಕ್ಕಿಂತ ಹೆಚ್ಚಿನ ಖರ್ಚು. ಉಣೋಕ್ಕಿಂತ ಒಂದು ಕಿಲೋ ಹಾಲು ಬೇಕು, 1 ಡಜನ್ ಬಾಳೆಹಣ್ಣು ಬೇಕು, ಒಂದು ಅರ್ಧ ಡಜನ್ ಸೇಬು ಬೇಕು. ಸುಮ್ಮನೆ ಒಂದು ರೊಟ್ಟಿ ಉಂಡ್ಕೊಂಡ್ರಬಾರ್ದ ಕೆಲಸ. ಶಾಸ್ತ್ರ ಏನು ಹೇಳ್ತಾರೆ ಅದು ಬರ್ತೀವಿ, ಏನೇ ಮಾಡೋದು. ಅದು ಯಾಕೆ ಹೇಳ್ಯಾರ ಉಪವಾಸ ಅಂತಂದ್ರೆ, ಉಪವಾಸ ಆಲಸ್ಯ ಬರಬಾರ್ದು, ನಿದ್ದೆ ಬರಬಾರ್ದು ಅಂತ ಹೇಳ್ಯಾರ. ಅದ್ರ ಬೇಡಕ್ಕೆ ಒಂದು 12 ಸೇಬು ತಿಂದರೆ ನಿದ್ದೆ ಬರೋಂಗಿಲ್ಲ ರೀ, ಅದಕ್ಕೂ ನಿದ್ದೆ ಬರ್ತದೆ. ಸುಮ್ಮನೆ ರೊಟ್ಟಿ ಉಣ್ಣೋದು ಚಲೋ. ಅದಕ್ಕೆ ಹೇಳ್ತಾರೆ ಅವರು, ದುರಿತ ಕರ್ಮವನ್ನು ಅಲ್ಲದಿರು ಇಲ್ಲ. ಹಾಗಲ್ಲ, ಬಿಟ್ಟರೆ ಏನಾಗಿ ಏನೂ ಮಾಡೋದು ಬಿಟ್ಟರೆ ದೇವರು ಸಿಗ್ತಾನನ್ನೋದು ತಪ್ಪು. ಯಾಕೆ ಇದು ಕರ್ಮಮಯ ಶರೀರ. ದೇವ್ರ ಪರಮಾತ್ಮ ಮಾಡೋಕ್ಕೆ ನೋಡೋಕ್ಕೆ ಕಣ್ಣು ಕಿವಿ ಕಾಲು ಕೊಟ್ಟಾನ. ಆದರೆ ಏನು ನೋಡಬಾರ್ದು, ಏನು ಮಾಡೋದು ನಿಂಗೆ ತಿಳ್ಕೊಳ್ಳೋಕೆ ಬುದ್ಧಿನೂ ಕೊಟ್ಟಾನ. ಆ ಬುದ್ಧಿ ಉಪಯೋಗ ಮಾಡಬೇಕು. ನೋಡಬೇಕು, ಏನು ನೋಡಬೇಕು, ಕೇಳಬೇಕು, ಏನು ಕೇಳಬೇಕು, ಆಡಬೇಕು, ಏನು ಆಡಬೇಕು, ಮಾಡಬೇಕು, ಏನು ಮಾಡಬೇಕು, ಹೋಗಬೇಕು, ಎಲ್ಲಿಗೆ ಹೋಗಬೇಕು. ಬಸ್ ಇದು ಸ್ವಲ್ಪ ಬುದ್ಧಿ ಉಪಯೋಗ ಮಾಡಿದ್ರಿ ಅಂತ ಕೇಳಿದ್ರೆ ಬರೋಬ್ಬರಿ ಆಗ್ತದೆ. ಅದು ಬರೋಬ್ಬರಿ ಆಗ್ತದೆ. ನಿಮಗೆ ಒಯ್ದು ತೆಗ್ನಕ್ಕೆ ಕೆಡ್ಬೋದು ಹ್ಯಾಂಡಲ್ಲೇ, ಊರಿಗೆ ಮುಡಿಸೋದು ಹ್ಯಾಂಡಲ್ಲೇ. ಹೀಗೆ ಮಾಡಿದೆ ಹೋಗ್ತಿ ಹಂಗೆ ನಿಮ್ಮ ಬುದ್ಧಿ ನೀವು ಪ್ರಯೋಗ ಮಾಡಬೇಕು ಅಂತ ತಿಳ್ಕೊಂಡು ಕೊಂಡ್ರಂಗಿಲ್ಲ. ಪಾಪ ಬೇಡ ಅಂದರೆ ಬಿಡೋದಿಲ್ಲ. ಅದಕ್ಕೇನು ಪುಣ್ಯವನ್ನೇ ಮಾಡು. ಆಯಿತು, ಭಾಳ ಚಲೋ ಐತ್ರಿ. ಮುಂದೆ ಮತ್ತೇನು ಹೇಳಿದ್ರಿ, ಹರ ನಡಿಬೇಡಿ ಅಂತಂದ್ರೆ ಇಲ್ಲ. ಅದೇನದು ಪಾಪ ಪುಣ್ಯ ಬಿಟ್ಟು ಮಾತ್ರಕ್ಕೇ. ಪಾಪ ಬಿಟ್ರಿ, ಪುಣ್ಯ ಮಾಡಿದ್ರಿ, ಪಾಪ ಬಿಟ್ರಿ ಅಂದ್ರೆ ನಿಮಗೇನೂ ಸಿಗೋದಿಲ್ಲ. ಇದು ತಿಳ್ಕೊರಿ. ನೀವು ಯಾರೇ ಕೇಳ್ತಾರೆ ನಿಮಗೆ ತಿನ್ನಬಾರ್ದು ಬಿಟ್ರಿ, ತಿನ್ನೋದು ತಿಂದ್ರಿ, ಆರೋಗ್ಯ ಬರಬೇಕಾ ಇಲ್ಲ? ಆರೋಗ್ಯ ಬರಬೇಕಲ್ಲ. ಅವ್ರು ಹೇಳ್ದಂಗೆ ಅದನ್ನು ಬಿಟ್ಟಿದ್ದೇವ್ರಿ, ಅವ್ರು ಏನು ತೊಗೊಂಡು ಅದು ತೊಗೊಂಡ್ರಿ, ಇನ್ನು ಕೈಯಾಗ ಶಕ್ತಿ ಇಲ್ಲರಿ, ಕಾಲಾಗ ಶಕ್ತಿ ಇಲ್ಲರಿ, ಮತ್ತು ಏನು ಬಿಟ್ಟು ಏನು ಉಪಯೋಗ ಬರ್ತೀವಿ? ಬಿಟ್ಟು ಉಪಯೋಗ. ಅದಕ್ಕೆ ಮನುಷ್ಯ ಪಾಪ ಬಿಡಕ್ಕೆ ಕಲೀರಿ, ಪುಣ್ಯ ಮಾಡಕ್ಕೆ ಕಲೀರಿ. ಬರೀ ಪಾಪ ಬಿಟ್ಟು ಪುಣ್ಯ ಮಾಡಿದ್ರೆ ಏನು ಉಪಯೋಗ ಇಲ್ಲ. ಅದರದ್ದು ಪುಣ್ಯದ ಫಲ ತಗೋಬೇಕು. ಪುಣ್ಯದ ಫಲ ಏನದ? ಹರ ನಡಿ ಬಿಡಿ. ಶಾಸ್ತ್ರ ಹೇಳ್ತು ಮುಂದೆ. ಅದೇನು ಮಾಡು, ಪುಣ್ಯ ಮಾಡೋರು ಏನು ಮಾಡಬೇಕು? ಭಾಳ ಪುಣ್ಯ ಪಾಪ ಮಾಡ್ತೀರಿ, ಖರೆ ಮಾಡ್ಕೊಂಡು ಏನು ದೇವರಿಲ್ಲ, ದಿಂಡಿಲ್ಲ, ಗುರು ಇಲ್ಲ, ಶಾಸ್ತ್ರ ಇಲ್ಲ, ಅದೇನು ಉಪಯೋಗ ಇಲ್ಲ. ಏನು ಉಪಯೋಗ ಇಲ್ಲ. ಅದರ ಉಪಯೋಗ ಏನದ? ಹಾಲು ಕುಡ್ದ, ಪೈಲ್ವಾನಿಗೆ ಮಾಡ್ದ, ಎಲ್ಲ ಮಾಡ್ದ, ಕುಸ್ತಿನೇ ಇಡ್ಲಿ ಅಂದ್ರೆ ಎದಕ್ಕೆ ಕುಡಿಬೇಕು? ಸುಮ್ಮನೆ ರೀ, ಸುಮ್ಮನೆ ಒಂದು ಎಮ್ಮೆ ಹಾಲು ಕುಡಿದೆಪ್ಪ ಪೂರ 8 ಮಂದಿ ನೋಡೋದು ಒಬ್ಬನೇ ತಿಂದು ಕುಂತಿ. ಯಾರಿಗೆ ಉಣಗುಡ್ಲಿಲ್ಲ, ಯಾರಿಗೆ ಕುಡಿಗುಡ್ಲಿಲ್ಲ, ನೀನೇ ಅದೇ ಕುಸ್ತಿ ಹಿಡಿಯೋಕ್ಕೆ ಹೋಗಿಲ್ಲ. ಉಣ್ಣವ ಮುಖಣವ ಗುರುಗುರು ಅಂತ ಅದಕ್ಕೆ ಒಂದು ಕೆಲಸ ರೂಪಿಸಿದ್ದಾರೆ. ಅದಕ್ಕೆ ಹೇಳ್ತಾರೆ ಮಾಸ್ತರು, ಪಾಪ ಬಿಟ್ಟು ಪುಣ್ಯ ಮಾಡಿದೆ, ಮುಂದೆ ಏನು ಮಾಡಬೇಕು? ಅಲ್ಲ, ಪಾಪ ಬಿಟ್ಟು ಪುಣ್ಯ ಬಿಟ್ಟರೆ ಅದ್ರ ಫಲ ಏನದ? ಪರಮಾತ್ಮನ ಕಡೆಗೆ ಬರಬೇಕು. ಪರಮಾತ್ಮನ ಪಾದ ಹರನ ಅಡಿಬಿಡಿ. ನಾವೆಲ್ಲರೂ ಹಿಡಿತೇವೆ, ಪಾದ ಹಿಡ್ಲಾರ್ದವ್ರು ಯಾರೂ ಇಲ್ಲ. ಎಲ್ಲರೂ ಯಾರ್ಯಾರು ಪಾದ ಹಿಡಿದಿರಿ? ನೀವು ಹಿಡ್ದಿಲ್ಲ. ಮಗ ಅಪ್ಪನ ಪಾದ ಹಿಡಿತಾನೆ, ಹೆಂಡತಿ ಗಂಡನ ಪಾದ ಹಿಡಿತಾಳೆ, ಗಂಡ ಮಾವನ ಪಾದ ಹಿಡಿತಾನೆ, ಎಲ್ಲರೂ ಕೂಡಿ ಆಫೀಸರ್ ಪಾದ ಹಿಡಿತೀರಿ.
ಹಿಡಿತೀವಿ. ಪಾದ ಹಿಡಿಲಾರ್ದ ಜೀವನ ನಡೆಯಂಗಿಲ್ಲ, ಪಾದ ಹಿಡಿತೇವೆ. ಆಗೇದೇನು? ಇಷ್ಟು ಮಂದಿ ಅವನ ಪಾದ, ಅಪ್ಪನ ಪಾದ, ಅಣ್ಣನ ಪಾದ, ಸಾಹೇಬರ ಪಾದ ಎಲ್ಲರೂ ಹಿಡಿದೇವಿ. ಆಗ್ಯದೇನು? ಏನಾಗಿಲ್ಲ. ಅವರು ಸಾಯ್ತಾರೆ, ನಮಗೆ ತೊಗೊಂಡೇ ಸಾಯ್ತಾರೆ. ಮತ್ತೇನು? ಅವರು ಸಾಯ್ತಾರೆ, ನಾವು ಸಾಯ್ತೇವೆ. ಪರಮಾತ್ಮನ ಪಾದ ಯಾಕೆ ಹಿಡಿಯನ್ನಕತ್ಯಾರೆ? ಪರಮಾತ್ಮನ ಪಾದ ಯಾಕೆ ಹಿಡಿಯತ್ತ? ನೋಡ್ರಿ, ಹೊಳೆ ಹರಿದು ಸಮುದ್ರಕ್ಕೆ ಹೋಗಿ ಮುಡ್ತದಲ್ರಿ, ಅಲ್ಲಿ ಏನಿರ್ತದೆ? ಸಮುದ್ರದಾಗ ಗಂಗಾ ತುಂಗ ಅದಾಳೆ ಏನ್ರಿ? ನಾಮರೂಪಂ ವಿಹಾಯ ಶಾಸ್ತ್ರ ಹೇಳ್ತಾರೆ. ಏನು ಮಾಡ್ತಾರೆ? ಗಂಗಾ ಹೋಯ್ತು, ತುಂಗ ಹೋಯ್ತು, ಭೀಮಾ ಹೋಯ್ತು, ನರ್ಮದಾ ಹೋಯ್ತು, ಏನು? ಸಮುದ್ರ ಹಾಕೋದು, ಸಮುದ್ರ ಹಾಕೋದು. ಅದಕ್ಕೆ ಮಹಾನುಭಾವರು ಹೇಳ್ತಾರೆ, ನಾವು ಏನು ಮಾಡಬೇಕು ಅಂದ್ರೆ ಪರಮಾತ್ಮ ಸಮುದ್ರ ಇದ್ದಂಗೆ ಅದಾನೆ. ಆ ಮತ ಈ ಮತ ಎಲ್ಲ ಮತ ಇಲ್ಲ. ಅಲ್ಲಿ ಹೋಗಿ ಕೂಡ್ದೇವೆ ಅಂತಂದರೆ ನಮ್ಮ ಸಮಸ್ತ ಏನಪ್ಪ ಅಂದ್ರೆ ದುಃಖ ಪರಿಹಾರ ಆಗ್ತದೆ ಅಂತ ತಿಳ್ಕೊಂಡು ಮಹಾನುಭಾವರು ನಮಗೆ ಏನು ಹೇಳಿದರು ಅಂತಂದ್ರೆ, ತಮ್ಮ ಮೊದಲ ಆ ಪರಮಾತ್ಮನಲ್ಲಿ ವಿಶ್ವಾಸ, ಪರಮಾತ್ಮನಲ್ಲಿ ಶ್ರದ್ಧೆ ಇದು ಬರಬೇಕು ಅಂತಂದ್ರೆ ಮನುಷ್ಯನಿಗೇನಪ್ಪ ಅಂದ್ರೆ ನಂಬಿಕೆ ಇರಬೇಕು, ಮಹಾತ್ಮರ ಸಂಘ ಆಗಬೇಕು, ಪುಣ್ಯ ಮಾಡಬೇಕು, ಪಾಪ ಬಿಡಬೇಕು. ಭಾಳ ಮಂದಿ ನಮ್ಗೆ ಕೇಳ್ತಿದ್ದಾರೆ, ದೇವರು ನೆನೆಸಿದ ದೇವ್ರು ಏನು ಕೊಟ್ಟಾನ್ರಿ? ದೇವ್ರು ಎಲ್ಲಿದ? ನಾವು ಯಾರು ನೋಡ್ಯಾರಿ? ಯಾರು? ಹಳೆಗೆ ಹಾಡಿಲ್ರಿ, ಎಲ್ಲಿ ಹಾನು ಪರಮಾತ್ಮ ಎಲ್ಲಿ ಹಾನು, ಬಲ್ಲಂತ ಜ್ಞಾನಿಗಳು ಬಲ್ಲಿ ಹಾನು. ಸಣ್ಣ ಮಾತ್ನಾಗ ಹೇಳಿದ್ರು, ಹಿಂದೆ ಹಳ್ಳಿಯಾಗ ಹೇಳಿದ್ರು. ದೇವರ ಎಲ್ಲಿ ಅದಾನ ಅಂತೂ ಪ್ರಶ್ನೆನೇ ಇಲ್ಲ. ದೇವರು ಎಲ್ಲ ಕಡೆ ಇರ್ತಾನೆ. ಆಮ್ನಿಸೈಂಟ್ ಆ್ಯಂಡ್ ಆಮ್ನಿ ಪ್ರೆಸೆಂಟ್. ಪರಮಾತ್ಮ ಎಲ್ಲ ಕಡೆ ಅದಾನ, ಎಲ್ಲರೊಳಗೂ ಪರಮಾತ್ಮ ಅದಾನ. ಪರಮಾತ್ಮನ ಇಲ್ಲದ ಜಗನೇ ಇಲ್ಲ. ಪರಮಾತ್ಮ ಇಲ್ಲದ ಜಗನೇ ಇಲ್ಲ. ಈ ಗಾಳಿ ಬಯಲು ಇಲ್ಲದ ಜಾಗ ಎಲ್ಲರೂ ಹುಡುಕಿ ತೊಗೊಂಬರ್ತೀರೇನು? ಗಾಳಿ ಇಲ್ಲದ ಜಾಗ, ಗಾಳಿ ಇಲ್ಲದ ಜಾಗ ಎಲ್ಲಿ ಅದಾವೆ? ಎಲ್ಲಿ ಅದಾವ ಅಂತಂದ್ರೆ ಗೋರ್ಯಾಗಿರ್ತಾವೆ ನೋಡಿ, ಒಳಗೆ ಹೂಡ್ತಾರಲ್ಲ ನೀವು, ಅಲ್ಲಿರಂಗಿಲ್ಲ ಗಾಳಿ ಅಷ್ಟೇ. ಗಾಳಿ ಇಲ್ಲದ ಜಾಗ ಎಲ್ಲರಿ ಅದ ರೀ? ಬಯಲು ಇಲ್ಲದ ಜಾಗ ಎಲ್ಲರಿ ಅದ ರೀ? ಆಕಾಶದ ಜಾಗ ಎಲ್ಲರಿ ಅದ? ಅರೇ ಭಾಳ ಮಂದಿ ಅಂತಿರ್ತಾರೆ, ಪರಮಾತ್ಮ ಇದ್ರೆ ತೋರಿಸ್ರಿ, ವೇರ್ ಈಸ್ ಗಾಡ್ ತೋರಿಸ್ರಿ ಅಂತ. ಆಕಾಶ ಬಯಲು ಕಾಣೋದಲ್ಲ, ಕಾಣಲಾರ್ದಕ್ಕೆ ಬಯಲು ಅಂತೇವೆ ನಾವು. ಯಾವುದು ಕಣ್ಣಿಗೆ ಮುಟ್ಟಕ್ಕೆ ನೋಡಕ್ಕೆ ಕೇಳಕ್ಕೆ ಬರೋಂಗಿಲ್ಲ, ಅದಕ್ಕೆ ಬಯಲು ಅಂತೇವೆ. ಬಯಲು ಇಲ್ಲದ ಜಗನೇ ಇಲ್ಲ. ಹಾಗೆ ಪರಮಾತ್ಮ ಇಲ್ಲದ ಜಗನೇ ಇಲ್ಲ. ನೀನು ಇಲ್ಲಿದ್ದ ಠಾವು ಎಲ್ಲಿ ಉದಯ್ಯ ಅಂತ ಕೇಳ್ಯಾರ ಶರಣರು. ಅದಕ್ಕೆ ಪರಮಾತ್ಮ ಸರ್ವತ್ರ ಅದಾನ, ಎಲ್ಲ ಕಡೆ ಅದಾನ. ನಿನ್ನೊಳಗೂ ಅದಾನ, ನಮ್ಮೊಳಗೂ ಅದಾನ. ಇಲ್ಲ ಅನ್ನೋರು ಹಂತ್ಯಕ್ಕೂ ಅದಾನ. ಪರಮಾತ್ಮ ಇಲ್ಲ ಹಂತ್ಯಕ್ಕೆ ಅದಾನ. ಅದಕ್ಕೆ ಶಾಸ್ತ್ರ ಹೇಳ್ತಾರೆ, ನಮ್ಮ ಜೀವನದಲ್ಲಿ ಸಿಕ್ಕವ್ರ ಕಾಲು ಯಾಕೆ ಹಿಡಿತೇವಪ್ಪ? ಈ ಕಾಲು ಯಾಕೆ ಹಿಡಿದು? ದೇವರ ಪಾದ ಹಿಡಿ. ಪರಮಾತ್ಮ ದೇವರ ಪಾದ ಹಿಡಿದೆ ಅಂದ್ರೆ ನಿಂದು ಎಲ್ಲನೂ ಕೂಡ ಆಗ್ತದೆ ಅಂತಾರೆ. ಭಾಳ ಮಂದಿ ಭಾಳ ಕಲ್ತು ಬಳಕ ಎಲ್ಲಿದ್ದಾರೆ ದೇವರು? ಇದೆಲ್ಲ ಸ್ವಾಮಿಗಳು ಧರ್ಮದ ಮಂದಿ ಎಲ್ಲ ಮಂದಿಗೆ ಟೆಪ್ಗೆ ಹಾಕೋ ದಂಧ. ಅಲ್ಲಿ ದೇವ್ರದಂತ, ಇಲ್ಲಿ ದೇವ್ರದಂತ, ಅಲ್ಲಿ ಗುಡಿ ಕಟ್ಟಿಸ್ತಾರೆ, ಅಲ್ಲಿ ಮೂರ್ತಿ ಮಾಡ್ತಾರೆ, ಅಲ್ಲಿ ಪೂಜೆ ಮಾಡಿ, ಇದೆಲ್ಲ ಏನಪ್ಪ ಅಂತಂದ್ರೆ ಇದೊಂದು ದಂಧ. ಹೆಂಗೆ ವ್ಯಾಪಾರದ ಹಂಗೆ ಇದೊಂದು ದಂಧ ಅದ ಅಂತ ಭಾಳ ಮಂದಿ ಬುದ್ಧಿ ಇಲ್ಲದವರು ಅದನ್ನು ವಿಚಾರರಹಿತರು ಈ ಪ್ರಶ್ನೆಯನ್ನು ಮಾಡ್ತಿರ್ತಾರೆ. ನಿಮಗೊಂದು ಮಾತು ಹೇಳ್ತೀನಿ ನಾನು. ಅದಕ್ಕೆ ಅಪ್ಪಿಂದೆ ಮಗ ಹುಟ್ಟ್ಯದು ಎಲ್ಲರೂ ಕೇಳಿರಿ? ಕೇಳಿರಿ? ಕೇಳಿಲ್ಲ. ಜಗತ್ತಿನಾಗ ಏನೇ ಒಂದು ಆಗ್ಯದಂದ್ರೆ, ಒಂದು ಮನೆ ಕಟ್ಟ್ಯಾರ, ಕಟ್ಟಕ್ಕೆ ನೀವೇನಂತೀರಿ? ಯಾರು ಕಟ್ಟ್ಯಾರಿ? ಯಾರಿಲ್ಲ, ತಾನೇ ಆಗ್ಯದ ಅಂದ್ರೆ ಮನೆ ಕಟ್ಟ್ಯಾರಿಲ್ರಿ? ತಯಾರು ಕಟ್ಟುದಲ್ಲ, ಕಾರ್ಯ ಅದಲ್ಲ. ಮನೆ ಯಾರು ಕಟ್ಟ್ಯಾರಿ? ತಾನೇ ಆಗ್ಯದ್ರಿ ಅಂದ್ರೆ ಹಂಗೆ ನಾವು ಶಾಣೆ ಅಂತೀರಿ, ಹುಚ್ಚಂತೀರಿ. ಅವನಿಗೇನು ಮನೆಯಾಗ ಹಿಡಿತೀರಿ, ಏನು ದವಾಖಾನೆಗೆ ಹೋಗ್ತೀರಿ? ತೆರಿ ಬರೋದಂಗೆ ಅಂತೀರಿ ನೀವು?
ಅರೆ ಏನು ಆಗ್ಯದಂದ್ರೆ ಯಾರು ಮಾಡಲಿಕ್ಕೆ ಬೇಕಲ್ರಿ. ಒಂದು ಸಣ್ಣ ಮನೆ ಕಟ್ಟಿದ್ರೆ ಯಾವ ಕಟ್ಟ್ಯಾನ, ಏನು ಚಂದ ಕಟ್ಟ್ಯಾನ, ಆರ್ಕಿಟೆಕ್ಟ್ ಚಲೋ ಅದಾನ ಅಂತ ಕೇಳ್ತೀರಿ. ಈ ಜಗತ್ತು ಎಷ್ಟು ವಿಚಿತ್ರ ಅದು ಗೊತ್ತದ. ನ್ಯಾಯದೊಳಗೆ ಹೇಳ್ತಾರೆ, ಛತ್ಯಂಕುರಾದಿಕಂ ಸಕರ್ತೃಕಂ ಕಾರ್ಯತ್ವಾತ್ ಘಟವತ್. ಒಂದು ಮಾತು ಹೇಳ್ತಾರೆ, ನಿಮ್ಮ ಶಾಸ್ತ್ರ ಮಾತಲ್ಲವ, ಎಲ್ಲೆಲ್ಲಿ ಕೆಲಸ ಆಗ್ಯದ ಅಲ್ಲಿ ಕಾರ್ಯದ, ಅಲ್ಲಿ ಒಬ್ಬ ಕರ್ತ ಇರಬೇಕು. ಕರ್ತ ಇಲ್ಲಿ ಕಾರ್ಯ ಹಂಗಾಕ. ಅದಕ್ಕೆ ಮೂರದ. ಒಂದು ಕೊಡ ಆಗ್ಯದ ಅಂದ್ರೆ ಸಣ್ಣ ಕೊಡ ರೀ. ಒಂದು ಮನೆ ಆಗ್ಯದ ಅಂದ್ರೆ ಏನು ಬೇಕು ರೀ? ಮಟೀರಿಯಲ್ ಬೇಕಾ? ಇಲ್ಲಾಕ ಅವು ತರಕ್ಕೆ ಒಂದು ಕತ್ತಿ ಪಿದ್ದೆ 4 ಮಂದಿರ ಬೇಕು. ಕಲ್ಲು ತರಕ್ಕೆ ಬೇಕಾ? ಕಟ್ಟವ ಬೇಕಾ? ಸಾಮಾನು ಬೇಕು. ತರಕ್ಕೆ ಸಾಮಗ್ರಿ ತರಕ್ಕೆ ಯಾವ ವಸ್ತುಗಳು ಬೇಕು. ಆಮೇಲೆ ಕಟ್ಟೋ ಇದ್ದರೆ ಮನೆ ಆಗ್ತದೆ. ತಾನೇ ಮನೆ ಆಗ್ಯದ. ಒಂದು ಮನೆ ಆಗೋದಿಲ್ಲ. ಬಿತ್ತಲಾರ್ದೆ ಬೆಳೆ ಬರ್ತದೆ. ನಾವು ನೋಡಿಲ್ಲ ಖರೆ ಬಿತ್ತದ ಮನೆಗೆ ಯಾರೋ ಚಲೋ ಬಿತ್ತಾನೆ, ಚಂದ ಬಿತ್ತಾನ ಅಂತೀರಿಲ್ಲ. ಟೇಲರ್ ನೋಡಿಲ್ಲ ನೀವು, ಭಾಳ ಚಂದ ಹೋದ ಅಂತೀರಲ್ಲ. ಏನು ನೋಡಿರಿ? ಬಟ್ ನೀವು ಹೆಂಗೆ ಅಂತೀರಿ? ಆ ಕಾರ್ಯದ ಮೇಲೆ ಆ ಮಾಡಿದ ನೆನಪು ಮಾಡ್ತೀರಲ್ಲ. ಏನು ಭಾರಿ ಮಾಡ್ಯಾನ, ಏನು ಭಾರಿ ಮಾಡ್ಯಾನ ಅಂತೀರಲ್ಲ. ಅದು ಪರಮಾತ್ಮ ಅದಾನ. ಸಾಣದೊಂದು ಗುಡಿ ಕಟ್ಟಿದ್ರೆ, ಸಾಣದೊಂದು ಅರ್ವಿ ಹೊಲಿದ್ರೆ, ಸಾಣದೊಂದು ಮನೆ ಕಟ್ಟಿದ್ರೆ ಏನು ಕಟ್ಟ್ಯಾನಪ್ಪ, ಏನು ಭಾರಿ, ಏನು ತಲೆ ಅಂತೀರಿ. ಇದು ಎಷ್ಟು ವಿಚಿತ್ರ ಜಗತ್ತದ ರೀ. ಎರಡು ಜಗತ್ತದ ಯಾರು ಮಾಡ್ಯಾರ ಹೇಳ್ರಿ ನೀವು? ಇದು ಶರೀರ ಯಾರು ಮಾಡ್ಯಾರ? ಇದೇ ಹೇಳಿ, ನೀವು ಹೇಳಿ. ಅವು ಮಾಡ್ಯಾಳೇನು ಅಪ್ ಮಾಡ್ಯಾನ? ಇನ್ನಿಬ್ಬರು ಕೂಡ ಮಾಡ್ಯಾರ. ಅದು ಮಾಡೋದು ಅವ್ರ ಕೈಗದ. ಅವ್ರ ಕೈಗಿದ್ರೆ ನೀವು ಭಾರಿ ಭಾರಿ ಮಗನ ಹಡಿತಿದ್ದೀರಿ, ಹೌದಲ್ರಿ? ಸೋನಿಯಾ ಗಾಂಧಿ ಅಂತ ಮಗಳನ್ನ ಹಡಿತಿದ್ದೀರಿ. ಇವು ಏನದವ ಯಾರಿಗೂ ಮಾಡ್ಕೊಳಕ್ಕೆ ಹೋದ್ರೆ ವರಸಿ ಹಂಗಿಲ್ಲ. ಇದು ನಮ್ಮ ಕೈಯಾಗಿಲ್ಲಲ್ರಿ, ನಮ್ಮ ಕೈಯಾಗಿಲ್ಲ. ಶಾಸ್ತ್ರದಕ್ಕೆ ಹೇಳ್ತಾರೆ ನಮ್ಮ ಕೈಯಾಗಿಲ್ಲ. ಯಾರೋ ಒಬ್ಬರು ಮಾಡೋರು ಅದಾರೆ. ಹೆಂಗೆ ಒಂದು ನೋಡಿ ಹೇಳ್ತೀವಿ. ಮನೆ ಕಟ್ಟ್ಯಾನ ಅಂದ್ರೆ ಒಬ್ಬ ಕಟ್ಟವ ಅದಾನ, ಒಬ್ಬ ಮಾಲಕ ಅದಾನ ಅಂತೀರ ನೀವು. ಒಂದು ಅಂಗಿ ಹೊಲ್ದಾನಂದ್ರೆ ಒಬ್ಬ ಟೇಲರ್ ಅದಾನ. ಅಡುಗೆ ಆಗ್ಯದ ಅಂದ್ರೆ ಅಡುಗೆ ಮಾಡೋರು ಅಲ್ಲ. ಅರೆ ಕಾರ್ಯ ಮೇಲೆ ಕಲ್ಪನಾ ಮಾಡ್ತೀರಿಲ್ಲ ನೀವು? ಮಾಡ್ತೀರಿಲ್ಲ? ಸಣ್ಣದು ಸಣ್ಣ ಮನೆ ಕಟ್ಟದ ನೋಡಿ ಯಾವ ಇಂಜಿನಿಯರ್ ಅಂತೀರಿ, ಹೌದಲ್ಲ? ಇವ ಎಂಥ ಇಂಜಿನಿಯರ್ ಇರ್ಬೇಕು ರೀ ದೇವರು, ಎಂಥ ಇಂಜಿನಿಯರ್. ನಿಮ್ಮ ಇಂಜಿನಿಯರ್ ಕಟ್ಟದ ಮನೆ ಸೋರ್ತಾವೆ, ಬೀಳ್ತಾವೆ. ಪರಮಾತ್ಮ ಹೆಂಗೆ ಈ ಜಗತ್ತು ಸೃಷ್ಟಿ ಮಾಡಿರಬೇಕು? ಲೆಕ್ಕ ಹಾಕ್ರಿ ಎಷ್ಟು ವ್ಯವಸ್ಥೆ ಅದ. ಒಂದು ಮನೆ ಕಟ್ರೆ ನಿಮ್ಮ ಮನೆ ಸರಿ ಇರೋಂಗಿಲ್ಲ. ಇದು ಎಂಥ ಮನೆ ಮಾಡ್ಯಾನ್ರಿ? ಇದ್ರ ನೋಡಿರಿ ಇಲ್ಲ? ಇನ್ನೂ ಶೋಧನೆ ಮಾಡ್ತಾರೆ. ಡಾಕ್ಟರಿಗೆ ಗೊತ್ತಾಗೋದು ಏನೇನದ ಒಳಗೆ. ಇನ್ನೂ ಪರೀಕ್ಷೆ ಇಷ್ಟ ಎಂದು ಹುಟ್ಟ್ಯಾನ ಮನುಷ್ಯ ಇನ್ನಿಡ್ರು ಡಾಕ್ಟ್ರ್ ಚಾಲೂ ಮಾಡ್ತಾರೆ. ಇನ್ನೂ ಗೊತ್ತಾಗೋದು ಎಷ್ಟು ನರ, ಎಷ್ಟು ನಾಡಿ, ಏನು ವ್ಯವಸ್ಥೆ. ಎಂಥ ಮನೆ ಕಟ್ಟ್ಯಾನ್ರಿ ಪರಮಾತ್ಮ. ಛಾಯ್ 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 ಎಲ್ಲ ಹೆಂಗೆ ನೋಡಿರಿ ಚಂದ ಮಾಡ್ಯಾರಿ. ಹೆಂಗೆ ಮನೆಗೆ ದೊಡ್ಡ ಶ್ರೀಮಂತರ ಮನೆ ಕಟ್ಟಿರ್ತಾರೆ. ಏನಪ್ಪ ಅಂದ್ರೆ ಬೆಡ್ರೂಮು, ಮತ್ತು 4 ಮಂದಿ ಗೆಸ್ಟ್ ರೂಮು, ಹೌದಲ್ರಿ? ಆಮೇಲೆ ಹೊರಗೆ ಅಂಗಳ ಪಂಗಳ ಎಲ್ಲ ಮಾಡಿರ್ತಾರೆ ನೋಡ್ರಿ ಮನೆ ಮ್ಯಾಲೆ. ಅಂಥದ್ದು ನಮ್ಮ ಅಪ್ಪ ಹೇಳ್ತೀರಿ ಎಂಥ ಮನೆ ಇಟ್ಟಾನಪ್ಪ. ಇದು 3 ಅಂತಸ್ತಿನ ಮನೆ ರೀ. ಹಗಲತ್ತ ಎಲ್ಲ ಕುಡ್ಕಂಡ ಹೆಣ್ತಿ ಬಂದವ್ರು ಮಾತಾಡೋದು ಎಲ್ಲ. ಆಮೇಲೆ ಸ್ಪೆಷಲ್ ಒಂದು ಮನೆ ಅದರ ಕನಸ. ಒಬ್ಬನೇ ಇರ್ತಾರೆ ಕನಸನ. ಏನೇನು ಮಾಡ್ತಾನೋ ಮಾಡ್ತಾನೆ. ಬ್ಯಾಡ ಆಯ್ತಾ ಅಂದ್ರೆ ಬೆಡ್ರೂಮಿಗೆ ಹೋಗ್ತಾನೆ ನಿದ್ದೆ. ನಮ್ಮದು 3 ಅಂತಸ್ತಿನ ಮನೆ ರೀ ಇದು. ಹಗಲ ಇದ್ರಾಗ ಕನಸ ನಾವೊಬ್ಬನೇ, ನಿದ್ದೆಗ ಯಾರಿಲ್ಲ. ಎಂಥ ಮನೆ ರೀ, ಎಂಥ ಮನೆ ಪರಮಾತ್ಮ. ಇದಕ್ಕೆಲ್ಲ ಅದಾವ. ಬೆಡ್ರೂಮ್ ಅದ, ಲ್ಯಾಟ್ರಿನೂ ಅದಾವ. ಎಷ್ಟು ಶಾಣೆ ರೀ. ಇಲ್ಲಿ ಹಾಕೋದು, ಇಲ್ಲಿ ಬರೋದು, ಹೋಗೋದು ವ್ಯವಸ್ಥೆ. ಎಲ್ಲರೂ ಒಂದು ಬಂದಾಗಿತ್ತು ಅಂದ್ರೆ ಹೆಂಗೆ ಮಾಡ್ತಿದ್ವಿ?
ಇನ್ನೂ ನಿಮ್ಗೆ ಇಂಜಿನಿಯರ್ ಬರೋದು ಎಷ್ಟು ಪರಮಾತ್ಮ ಮಾಡಿರಬೇಕು. ನಾವು ಹುಡುಗಾಟ ನಮ್ಮ ಅಪ್ಪ ಹೇಳ್ತೀರಪ್ಪ ಅಂತ ಕೇಳಿ ಮ್ಯಾಳಿಗೆ ಮೇಲೆ ಮಳೆಗಾಲ ಬಂದು ಹುಲ್ಲು ಬರ್ತಾವಿಲ್ಲ ರೀ. ಮಳೆಗಾಲ ತುಂಬ ಹುಲ್ಲು ತೆಗೆ ಹೋಗಿರ್ಲಿ, ಪರಮಾತ್ಮ ಇಲ್ಲೆಲ್ಲ ಹುಲ್ಲು ಇಟ್ಟ ನೋಡ್ರಿ. ಎಷ್ಟು ಶಾಣೆ ಪರಮಾತ್ಮ, ಎಂತಹ ಪರಮಾತ್ಮ ಅದಾನ. ಒಂದು ನೋಡಿ ಡಬಲ್ ಕಿಡ್ನಿ ಎರಡು, ಕಣ್ಣು ಎರಡು, ಕೈ ಎರಡು, ಕಾಲು ಎರಡು. ಹೆಂಗೆ ಮಾಡಿ ನೋಡಿ ಇಟ್ಟು ಶಾಣೆ ಅದಂದ್ರೆ ಒಂದು ಕಾಲು ಹೋದ್ರೆ ನಡೀತದೆ, ಒಂದು ಕಣ್ಣು ಹೋದ್ರೆ ನಡೀತದೆ, ಒಂದು ಕೈ ಹೋದ್ರೆ ನಡೀತದೆ. ಎಷ್ಟು ಶಾಣೆ ಪರಮಾತ್ಮ. ಅದಕ್ಕೆ ಯಶ್ ಸರ್ವಜ್ಞ ಸರ್ವವಿತ್, ಯಶ್ ಜ್ಞಾನಮಯಂ ತಪಃ ವೇದ ಹೇಳ್ತಾವೆ. ಸರ್ವಜ್ಞ ಪರಮಾತ್ಮ ಅದನ್ನು ಪುಣ್ಯಾತ್ಮರೇ. ಅಂಥ ಪರಮಾತ್ಮ ಇಲ್ಲ ಅಂತ ಅನ್ನಕ್ಕೆ ಬರೋಂಗಿಲ್ಲ. ಸಾಮಾನ್ಯ ಒಂದು ಮನೆ ಕಟ್ಟ್ಯಾರ ಯಾರು ಕಟ್ಟ್ಯಾರ ಅಂತ ಕೇಳ್ತೀರಿ, ಒಂದು ಬಿಲ್ಡಿಂಗ್ ಕಟ್ಟಿದ್ರೆ ಯಾರು ಕಟ್ಟ್ಯಾರ ಅಂತ ಕೇಳ್ತೀರಿ. ನೀವು ಹಂಪಿಗೆ ಹೋದ್ರೆ ಏನು ಮಾಡ್ಯಾನ್ರಿ, ಎಂಥದ್ದು ಮಾಡ್ಯಾನ್ರಿ, ಯಾವ ಮಾಡ್ಯಾನ್ರಿ ಅಂತೀರಿ. ಅದು ನೋಡೋಕೆ ನಿಮ್ಗೆ ಆಗಿಲ್ಲ. ಈ ಜಗತ್ತು ಎಷ್ಟು ವಿಚಿತ್ರ ಅದ, ಎಷ್ಟು ವಿಚಿತ್ರ ಜಗತ್ತು. ಇದನ್ನೇ ನೋಡ್ರಿ ಎಷ್ಟು ವಿಚಿತ್ರ ಅದು. ಎಷ್ಟೆಷ್ಟು ವ್ಯವಸ್ಥೆ ಪರಮಾತ್ಮ ಮಾಡ್ಯಾನ. ಒಂದರ ಇದರ ಹೆಚ್ಚು ಕಡಿಮೆ ಆದರೆ ಎಷ್ಟು ಗತಿ ರೀ, ಎಷ್ಟು ಗತಿ. ಒಂದು ಕಿವಿ ಹೋದರೆ ಎಷ್ಟು ಸಮಸ್ಯೆ, ಹಲ್ಲು ಹೋದರೆ ಎಷ್ಟು ಸಮಸ್ಯೆ, ಕಾಲು ಹೋದರೆ ಎಷ್ಟು ಸಮಸ್ಯೆ. ಎಷ್ಟು ವ್ಯವಸ್ಥಿತವಾಗಿ ಪರಮಾತ್ಮ ಮಾಡ್ಯಾನಂತಂದ್ರೆ ಅದಕ್ಕೆ ಅವನಿಗೆ ಸರ್ವಜ್ಞ ಅಂತ ಪರಮಾತ್ಮ ಕರೆದ. ಅದಕ್ಕೆ ಶಾಸ್ತ್ರದಾಗ ಉಪಕಾರಕರನ್ನು ಘೇವುನ್ನೇ ಘೇಟ್ಲೆ ಅವರು ಠೇವುನ್ನೇ. ಯಾರಿಂದಲೂ ಉಪಕಾರ ಮಾಡ್ಕೋಬಾರ್ದು. ಉಪಕಾರ ಮಾಡ್ಕೊಂಡ್ರಿ ಅಂತಂದ್ರೆ ಅದನ್ನು ತೀರಿಸ್ಬೇಕು. ನೀವು ಮಾಡ್ತೀರಿ ಹೆಂಗೆ, ಲಗ್ನದಾಗ ಮಾಡ್ತೀರಿಲ್ಲ, ಲಗ್ನದಾಗ ಯಾರು ಅವ್ರು ಮಾಡಿದ್ರೆ ನೀವು ಬರೋಬ್ಬರಿ ಮಾಡಿ ಬರ್ತೀರಿ. ರೂಪಾಯಿ ಕೊಟ್ಟರೆ ರೂಪಾಯಿ ಕೊಡ್ತೀರಿ, ಬಂಗಾರ ಕೊಟ್ಟರೆ ಬಂಗಾರ ಕೊಡ್ತೀರಿ, ಅರಿವು ಕೊಟ್ಟರೆ ಅರಿವು ಕೊಡ್ತೀರಿ. ಅವ್ರು ಸುಮ್ಮುಂಡು ಹೋದ್ರೆ ನೀವು ಸುಮ್ಮುಂಡೇ ಬರ್ತೀರಿ. ಯಾರು ಉಪಕಾರ ಇಟ್ಕೋಬಾರ್ದು ಅಂತಾರೆ ಶಾಸ್ತ್ರದಾಗ. ಯಾರು ಉಪಕಾರ ಇಟ್ಕೊಂಡ್ರಿ ಅಂದ್ರೆ ಅವ್ರ ಮನೆಯಾಗ ಅದನ್ನು ತೀರ್ಸಾಕ ಕತ್ತೆ ಕುದುರೆ ನಾಯಿ ಬರ್ಬೇಕಂತ, ಉಪಕಾರ ತೀರ್ಸಾಕೆ ಬರ್ಬೇಕಂತ. ಅದಕ್ಕೆ ನಮ್ಮಲ್ಲಿ ಹೇಳ್ತಾರೆ, ಯಾವನೋ ಒಬ್ಬ ದಾರಿ ಹಿಡಿದು ನಡೆದಿದ್ದ ಮಗ್ಗಲ್ಕೇನಪ್ಪ ಅಂತಂದ್ರೆ ಹೆಸರು ಬಿತ್ತಿರಂತ ಎಲ್ಲ ತುಂಬ ಹೆಸರಾಗಿತ್ತು ರೀ. ಹೆಸರು ಕಾಳೆಲ್ಲ ಆಗಿದ್ದು ದಾರಿ ನಡೆದ ಮನುಷ್ಯ ಮತ್ತು ಸುಮ್ಮ ಹೋಗ್ತೀರೇನು, ಒಂದೆರಡು ಹರ್ಕೊಳ್ಳೋರೆ. ಅವ್ನು ವಿಚಾರ ಮಾಡ್ದೆ, ಶೇಂಗಾ ಹಿಂಗಾಗೆ ತಯಾರಾಗಿ ತೊಗೋಬೇಕು ಹೆಸರು ಕಾಳು ಶೇಂಗಾ ಅಂತ ಒಳಗೆ ಹೋದ. ಆ ಕಾಯಕ್ಕೆ ಒಬ್ಬ ಮನುಷ್ಯ ಏನು ಮಾಡಿದ್ದ ಅಂದ್ರೆ ಒಂದು ಸತ್ತು ಎಮ್ಮೆ ಖೋಡ ಕಟ್ಟಿಗೆ ಹಾಕಿ ಇಟ್ಟಿದ್ದು ಅಂಜಕ್ಕೆ. ಇವು ಹೋಗಿ ಅಮಾತ್ ಅದು ಕಾಯಿ ಕಿತ್ತಬೇಕಂದ ಹೊಕ್ಕ ನಗಾಕತ್ತರು. ಯಾರು ನಗ್ತಾರೋ ಮಾರಾಯ, ಯಾರು ಆ ಕಡೆ ನೋಡಿದೆ ಯಾರಿಲ್ಲ. ಕಿತ್ಬೇಕಂದ್ರೆ ಮತ್ತೆ ನಗಾಕತ್ತರು. ಏನು ನಗ್ತಾರಂತ ನೋಡ್ದೆ, ಆ ಎಮ್ಮೆ ಮಾರಿ ಅದು ನಗ್ತಿತ್ತು ರೀ. ಅಂದ, ಏನು ಏನಪ್ಪ ನೀ ಯಾಕೆ ನಗ್ತೀಯ ಅಂದ. ಯಾಕೆ ನಗ್ತೀನಂದ್ರೆ ಹಿಂದಕ್ಕೆ ಏನಪ್ಪ ಅಂತ ಕೇಳಿದ್ರೆ ನಾನು ನಿನ್ನಂಗೆ ಕಳ್ತನ ಮಾಡೀನಿ, ಕಳ್ತನ ಮಾಡೋದಕ್ಕೆ ಎಮ್ಮೆಯಾಗಿ ಕಳ್ತನ ಮಾಡೀನಿ, ತಿಂದೀನಿ ಅವನು ಹೊಲ್ದಂದು. ಸತ್ತರು ಕೂಡ ಈಗ ಡೋಗಿಯಾಗಿ ಕಾಯಕ್ಕೆ ಪಾಳಿ ಬಂದದ, ನೀ ತಿಂದ್ರೆ ನೀ ಏನಾಗ್ತೀವ ಮುಂದೆ ಅಂತಂತದು. ಸತ್ತರು ಅವನು ಉಪಕಾರ ತೀರ್ಸೋಕ್ಕಾಗಿಲ್ಲ, ಹೆಂಗೆ ಮಾಡ್ತೀವಿ ಅಂತಂತದ್ದು. ಅದಕ್ಕೆ ಉಪಕಾರಕರನ್ನು ಘೇವುನ್ನೇ ಘೇಟ್ಲೆ ಅವರು ಠೇವುನ್ನೇ. ಯಾರ್ದು ಉಪಕಾರ ಮಾಡ್ಕೋಬಾರ್ದು, ಮಾಡ್ಕೊಂಡ್ರೆ ಇಟ್ಕೋಬಾರ್ದು. ಹೌದಲ್ಲ, ನೀವು ಮಾಡ್ತೀರ ಅವೆಲ್ಲ ಮಾಡ್ತೀರಿ. ಮತ್ತು ನಿನ್ನ ಮ್ಯಾಲೆ ದೇವ್ರ ಉಪಕಾರ ಎಷ್ಟಾಗ್ಯದ ಲೆಕ್ಕ ಹಾಕಿರಿ. ನಿನಗೆ ಒಂದು ವೇಳೆ ಜಡ್ಡು ಬಂತು ದವಾಖಾನೆಗೆ ಹಾಕೋದ್ರು ಉಸಿರು ಬರೋರು ಆಡಲಿಲ್ಲ ಅಂದ್ರೆ ಏನು ಹಚ್ತಾರೆ ರೀ, ವೆಂಟಿಲೇಟರ್ ಹಚ್ತಾರಲ್ರಿ. ಎಷ್ಟು ರೂಪಾಯಿ ತೊಗೋತಾರೆ ರೀ ಒಂದು ದಿವ್ಸಕ್ಕೆ. ಒಂದು ಸಿಲಿಂಡ್ರಿಗೆ ಎಷ್ಟು ತೊಗೋತಾರೆ, 100 ರೂಪಾಯಿ ತೊಗೋತಾರೆ. 1 ತಾಸು 2 ತಾಸಿಗೆ 100 ರೂಪಾಯಿ ತೊಗೋತಾರೆ ಆ ಗಾಳಿಗೆ. ಈಗ ನಿಮ್ಗೆ 8 ವರ್ಷ ಆಗ್ಯಾವ, 50 ಆಗ್ಯಾವಿಲ್ಲ ರೀ. ಆ ಗಾಳಿ ತೊಗೊಳಕತ್ತೀರಿಲ್ಲ, ಎಷ್ಟು ರೊಕ್ಕ ಕೊಟ್ಟಿರಿ. ಮನುಷ್ಯನಿಗೆ ನಾಚಿಕೆ ಬರಬೇಕು. ಆ ವೆಂಟಿಲೇಟ್ರ್ ಕೊಡ್ತೀರಿ ಕಬ್ಬುಣಕ್ಕೆ, ಅದಕ್ಕೆ ರೊಕ್ಕ ಕೊಡ್ತೀರಿ. 60 ವರ್ಷ ಈ ಪರಮಾತ್ಮನ ಗಾಳಿ ಉಸಿರಾಡ್ಸಕತ್ತೀರಿ, ಏನೂ ರೊಕ್ಕ ಕೊಡಂಗಿಲ್ಲ. ನಿನ್ನಂಥ ಮೂರ್ಖ ಜಗತ್ನೊಳಗೆ ಯಾರಿರ್ಬೇಕು. ಬಸ್ಸನಾಗ ಒಂದು ಸೀಟ್ ಸಿಗೋಕಾರ ಎಷ್ಟು ರೊಕ್ಕ ಹತ್ತಾರೆ ಸೀಟ್.
ಒಂದು ಸೀಟಿಗೆ ಎಟ್ರಾಕ್ ಹಿಡಿತಾರೆ. ಬೆಂಗಳೂರಿಗೆ ಹೋಗ್ಬೇಕಾದ್ರೆ 500-600 ರೂಪಾಯಿ ಒಂದು ಸೀಟ. ನಿಮ್ಮ ಮನೆಗೆ 2 ಸೀಟ್ನಾಗ ಕುಂತೀರಿ ನೀವು, 2 ಸಲ ಕುಂತೀರಿ. ದೇವ್ರು ಯಾರು ಕೊಟ್ಟರೆ? ಭೂಮಿ ನಿನ್ನದು, ನೀರು ನಿನ್ನದು. ಏನು ಕೊಟ್ಟಿರಿ ನೀವು? ಅವನು ಭೂಮಿ ಮೇಲೆ ಇದ್ದೇವೆ. ಒಂದಿಷ್ಟು ಅಂಗ ಎಷ್ಟು ಜಾಗ ಏನಪ್ಪ ಅಂತ ಕೇಳಿದ್ರೆ ಬಸ್ನಾಗ ಕುಂಡ್ರೂಪಾಯಿ ರೊಕ್ಕ ತಗೋತಾರೆ. ಆ ಪರಮಾತ್ಮನ ಜಾಗದಾಗ ಕೂತಿದೆ. ನಿಮ್ಮದಲ್ಲ, ನಿಮ್ಮ ಅಪ್ಪಂದಲ್ಲ. ಭೂಮಿ ಯಾರ್ದು? ಭೂಮಿ ನಿನ್ನದಯ್ಯ. ಇವ್ಯಾವು ನಮ್ಮದ? ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಯಾವುದು ನಿನ್ನದಲ್ಲ, ಪರಮಾತ್ಮದದ. ಏನು ಕೊಟ್ಟಿದೆಯಪ್ಪ? ನಾವೆಷ್ಟು ಮೂರ್ಖರಿದ್ದೀವಿ, ಲೆಕ್ಕ ಹಾಕಿರಿ. ಅದಕ್ಕೆ ಅಂತಾರೆ ತಮ್ಮ, ಕೊಡಾಕ ನಿನಗೇನೂ ಆಗೋದಿಲ್ಲ, ಕೊಡಾಕ ನಿಂದೇನೂ ಇಲ್ಲ. ರೂಪಾಯಿ ರೂಪಾಯಿ ನಿಮ್ಮವ? ಬೆಳ್ಳಿ ನಿಮ್ಮದ? ಇಲ್ಲ. ಬಂಗಾರ ನಿಮ್ಮದು? ಇಲ್ಲ. ಅದು ಭೂಮಿದದ, ಭೂಮಿ ಪರಮಾತ್ಮದದ, ನಿಮ್ಮದಲ್ಲ. ಅದಕ್ಕೆ ಏನು ಮಾಡ್ತಿ? ಈ ಮತ್ತು ಎಲ್ಲ ಅವನಿದ್ರೆ ನಾವೇನು ಕೊಡ್ಬೇಕ್ರಿ? ಏನಿಲ್ಲ, ನಮಸ್ಕಾರ ಮಾಡೋದು. ಹೊಳ್ಳಿ ಪರಮಾತ್ಮ, ಹೇ ಭಗವಂತ, ನಿನ್ನ ಕೃಪಾ ತೀರ್ಸೋಕ್ಕೆ ಆಗಿಲ್ಲಪ್ಪ, ನಿನಗೆ ನಮೋ ನಮೋ ಎಂಬೇನಯ್ಯ. ಅದಕ್ಕೆ ಹಾರ ನಡಿ ಬಿಡಿ. ಅದಕ್ಕೆ ಪರಮಾತ್ಮ ನಮಸ್ಕಾರ ಮಾಡೋಕ್ಕೆ ಸಾಕವ. ನಾವೇನು ಪರಮಾತ್ಮನ ಉಪಕಾರ ಮುಟ್ಸೋಕೆ ಸಾಧ್ಯನೇ ಇಲ್ಲ. ಮತ್ತು ಹೆಂಗೆ? ಹೊಳ್ಳಿ ನಮಸ್ಕಾರ ಮಾಡು. ಪರಮಾತ್ಮ ಕ್ಷಮ ಮಾಡಪ್ಪ, ಪರಮಾತ್ಮ ನಂಗೆ ಕ್ಷಮ ಮಾಡು. ನಿನ್ನ ಅನ್ನ, ನಿನ್ನ ಭೂಮಿ ಮೇಲೆ ತಿರುಗಾಡ್ತೀನಿ, ನಿನ್ನ ಭೂಮಿ, ಅದ್ರ ಮೇಲೆ ಪಾದ ಇಡ್ತೀನಿ. ನಿನ್ನ ನೀರ ಅಲ್ಲೇ ಊಡ್ತೀನಿ. ನಿನ್ನ ಅನ್ನ ಆ ಕೊಡ್ತಕ್ಕ ಭೂಮಿ ಮೇಲೆ ಮತ್ತು ಹೊಲಸು ಮಾಡ್ತೀನಿ. ಏನು ಮಾಡ್ತೀವಿ? ಭೂಮಿಯಿಂದ ಅನ್ನ ತಗೋತೇವೆ, ಉಣ್ತೇವೆ, ಮತ್ತು ಹೋಗಿ ಭೂಮಿಯಾಗ ಹೊಲಸು ಮಾಡ್ತೇವೆ? ಇಲ್ಲ, ಮಾಡ್ತೇವಿಲ್ಲ. ನನ್ನ ಅಪರಾಧ ಭಾಳ ಅದ ಪರಮಾತ್ಮ. ನಿನ್ನ ಗಾಳಿ ಸೇವಿಸಿ, ನಿನ್ನ ನೀರು ಕುಡಿದು, ನಿನ್ನ ಭೂಮಿ ಮೇಲೆ ನಿನ್ನ ಅನ್ನ ತಿಂದು ನಾ ದ್ರೋಹ ಮಾಡ್ತೀನಿ ಭಗವಂತ, ನನಗೆ ಕ್ಷಮ ಮಾಡು ಅಂತ ತಿಳ್ಕೊಂಡು ಹಾರ ನಡಿಬಿಡಿ. ಪರಮಾತ್ಮನ ಪಾದ ಹಿಡಿ, ಕ್ಷಮ ಕೇಳೋ ಪರಮಾತ್ಮನಿಗೆ. ಇಲ್ಲ ಅಂತಂದ್ರೆ ನಾವು ಪಾಪ, ಅನಂತ ಪಾಪ ಮಾಡ್ತೇವೆ. ಪರಮಾತ್ಮ ತಾಯಿ ತಂದೆ ಇದ್ದಂಗೆ ಅದನ್ನ. ತ್ವಮೇವ ಮಾತಾ ಪಿತಾ ತ್ವಮೇವ. ಕೂಸ ತಾಯಿ ಮಲಿ ಹಾಲು ಕುಡಿತಿರ್ತದೆ, ಬಗಲಕ್ಕಂತು ಅಲ್ಲೇ ಏಕಿ ಮಾಡ್ತದೆ, 1-2 ಮಾಡ್ತದಲ್ಲ. ಹಾಲು ಕುಡಿತದ ಅಲ್ಲೇ ತಾಯಿದು, ಅಲ್ಲೇ 1-2 ಮಾಡ್ತದೆ. ಬರ್ತದೆ. ತಾಯಿ ಕ್ಷಮಾಮೂರ್ತಿ, ತಾಯಿ ಕರುಣಾಮೂರ್ತಿ, ಕ್ಷಮ ಮಾಡ್ತಾಳೆ ಕೂಸಿಗೆ. ಹಾಗೆ ಭಗವಂತ, ನೀನು ತ್ವಮೇವ ಮಾತಾ ಪಿತಾ ಇದ್ದಿ, ನನಗೆ ಕ್ಷಮ ಮಾಡು ಪರಮಾತ್ಮ ಅಂತ ನಿತ್ಯ ಭಗವಂತ ಸ್ಮರಣೆ ಮಾಡಿ. ಮಲಗುವಾಗ ಸ್ಮರಣೆ ಮಾಡಿರಿ. ಚಂತನ ಏನೇನು ಮಾಡಿ, ಪರಮಾತ್ಮ ತಪ್ಪು ಮಾಡೀನಿ, ಕ್ಷಮ ಮಾಡಿ. ಮುಂಜಾನೆ ಹೇಳುವಾಗ, ಏ ಪರಮಾತ್ಮ ತಪ್ಪು ಮಾಡ ಬುದ್ಧಿ ಕೊಡು ಪರಮಾತ್ಮ, ನನಗೆ ಇವತ್ತು ನನ್ನಿಂದ ಅಪರಾಧ ಆಗಿ ಅವನು ಬೇಡ್ಕೋರಿ, ನೆನೆಸಿ ಮಕ್ಕೋರಿ, ನೆನೆಸಿ ಹೇಳ್ರಿ, ನಮಿಸಿ ಹೇಳ್ರಿ, ನಮಿಸಿ ಏನಪ್ಪ ಮಕ್ಕೋರಿ. ಇದು ಮನುಷ್ಯನ ಕರ್ತವ್ಯ ಅಂತ ತಿಳ್ಕೊಂಡು ಮಹಾನುಭಾವರು ನಮಗೆ ಸದ್ಬುದ್ಧಿಯನ್ನು ಹೇಳಕತ್ತಿದ್ದಾರೆ. ಅಂಥ ಬುದ್ಧಿ, ದೇವರನ್ನು ಮರೆಯಲಾರದೆ ಬುದ್ಧಿ, ಗುರುಗಳನ್ನು ಮರೆಯಲಾರ್ತಕ್ಕಂಥ ಸದ್ಬುದ್ಧಿ ನಮಗೆ ದಯಮಾಡಲಿ ಅಂತ ಹೇಳ್ತಾ 2 ಮಾತು ಮುಗಿಸ್ತಾರೆ.